ಈಗ ನಾನೊಬ್ಬ ಸಾಮಾನ್ಯ ಮನುಷ್ಯ ಆಗಿ ನನಗೆ ಲಾಯರ್ ಅನ್ನುವಂಥ ನನ್ನ ಲೈಫಲ್ಲಿ ಅಗತ್ಯ ಬರುತ್ತಾ ಮುಂದೆ? ಜನರು ಹೇಳುದು ಕಾನೂನು ಅಂದ್ರೆ ತುಂಬಾ ಕಷ್ಟ. ಆಕ್ಚುಲಿ ಇದ್ದ ಪೈಕಿ ಈಸಿಯೆಸ್ಟ್ ಸಬ್ಜೆಕ್ಟ್ ನನ್ನ ಅನುಭವದಿಂದ. ನನಗೆ ಯಾಕಂದ್ರೆ ಟರ್ಮಿನಾಲಜಿಗಳ ಬಗ್ಗೆ ಕನ್ಫ್ಯೂಷನ್. ಈ ಲಾಯರ್, ಅಡ್ವೊಕೇಟ್ ಏನು ವ್ಯತ್ಯಾಸ ಇದಕ್ಕೆ? ಕೇಸ್ ಫೈಲ್ ಅಂದ್ರೆ ಅವರಿಗೆ ಅದು ಜೀವ. ಎಲ್ಲಿಯಾದ್ರೂ ಅದು ಕೇಸ್ ಹೋದ್ರೆ ಅವ್ರ ಲೈಫೇ ಹೋಗುತ್ತೆ. ಅಂತ ಟೈಮಲ್ಲಿ ಒಂದು ಮಿಷಿನ್ ಅನ್ನು ಅವ್ರು ನಂಬಬಹುದಾ? ನಮ್ಮಲ್ಲಿ ಕಾಮನ್ ಸೆನ್ಸ್ ಜಾಸ್ತಿ ಇದ್ರೆ ನಮ್ಗೆ ಕಾನೂನು ಬೇಗ ಅರ್ಥ ಆಗುತ್ತೆ. ಸರಿ, ಇದು ಬಾಯಾಟ ಮಾಡುವ ಒಂದು ವಿಷಯ ಅಲ್ಲ. ಸಿಕ್ಕಾಪಟ್ಟೆ ಕಾನೂನುಗಳನ್ನು ಓದಬೇಕು, ಟಫ್ ಇರುತ್ತೆ. ಹಾಗೆ ಸೊ ತುಂಬಾ ನಮಗೆ ಒಂದು ಕಲ್ಪನೆಗಳಿದೆ. ಸೊ ಏನಿರುತ್ತೆ ಕೋರ್ಸ್ಗಳು, ಹೇಗಿರುತ್ತೆ ಅಂತ? ಯಾರಿಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅಂತ ಇರುತ್ತೆ ಅವರಿಗೆ ಕಾನೂನು ಬೆಸ್ಟ್. ಯಾಕಂದ್ರೆ ಒಂದು ಕಾನೂನು ಚೇಂಜ್ ಆದ್ರೆ ಆಟೋಮೆಟಿಕ್ ಸಮಾಜ ಚೇಂಜ್ ಆಗುತ್ತೆ. ವಿಜಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೆರಿಯರ್ ರೋಡ್ ಮ್ಯಾಪ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಒಂದು ವಿಶೇಷವಾದಂಥ ಎಪಿಸೋಡು ಇನ್ನೊಂದು ಹೊಸ ಕೋರ್ಸ್ ಜೊತೆಗೆ ಹೊಸ ಪದವಿಯನ್ನು ಪಡೆಯುವುದು ಹೇಗೆ, ಆ ಪದವಿಯಲ್ಲಿ ಏನೆಲ್ಲ ಅವಕಾಶ ಇದೆ, ಭಾಳ ನಮಗೆ ಗೊತ್ತಿರುವಂಥ ಅಥವಾ ನಾವು ಯಾವಾಗಲೂ ನೋಡುವಂಥ ಒಂದು ವೃತ್ತಿಯ ಬಗ್ಗೆ ನಾವು ಹೆಚ್ಚು ಮಾತಾಡಲಿಕ್ಕಿದ್ದೇವೆ. ಇವತ್ತು ಕಾನೂನು ಪದವಿ ಅಥವಾ ಲಾಯರ್ ಅಥವಾ ವಕೀಲಿಕೆ, ಇದರ ಕುರಿತಾಗಿ ನಾವು ಮಾತಾಡೋಣ. ಕಾನೂನು ಪದವಿಯನ್ನು ಪಡಿಬೇಕಾದದ್ದು ಎಷ್ಟು ಅಗತ್ಯ ಆಗಿರ್ತದೆ, ಕಾನೂನು ಪದವಿಯನ್ನು ಹೇಗೆ ಪಡಿತಾರೆ, ಕಾಲೇಜುಗಳಲ್ಲಿ ಏನನ್ನು ಕಲಿಸ್ತಾರೆ, ನೆಕ್ಸ್ಟ್ ಇದರಲ್ಲಿ ಬರೀ ಒಂದು ಕೋರ್ಟಿಗೆ ಹೋಗಿ ವಕೀಲಿಕೆ ಮಾಡೋದಷ್ಟೇನಾ, ಬೇರೆ ಏನಾದರೂ ಇದೆಯಾ, ಈ ಥರ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಇರ್ತದೆ. ನಮ್ಮಲ್ಲಿ ಸಾಧಾರಣವಾಗಿ ನಾವು ಮಕ್ಕಳಿಗೆ ಹೇಳ್ತೇವೆ, ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಹೋಗಿ ನೀನು ಮುಂದೆ ಲಾಯರ್ ಆಗು, ನೀವು ಒಳ್ಳೆ ಲಾ ಪಾಯಿಂಟ್ ಆಗ್ತೀಯಾ, ಹೀಗೆಲ್ಲ ನಾವು ಹೆಚ್ಚಾಗಿ ಹೇಳ್ತೇವೆ. ಮಕ್ಕಳಿಗೆ ಕೂಡ ಆಸಕ್ತಿ ಇರ್ತದೆ, ನಾನು ಲಾಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು. ಸೊ ಈ ಕೋರ್ಸಿಗಿರುವಂಥ ದಾರಿಗಳು ಯಾವುದು ಅನ್ನುವಂಥ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಜೊತೆಗೆ ರಾಯನ್ ಫೆರ್ನಾಂಡಿಸ್ ಅವರಿದ್ದಾರೆ. ರಾಯನ್ ಫೆರ್ನಾಂಡಿಸ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ರಾಯನ್ ಫೆರ್ನಾಂಡಿಸ್ ಅವರು ವೃತ್ತಿಯಲ್ಲಿ ಅವರು ಈಗ ಸ್ಕೂಲ್ ಆಫ್ ಲಾ ಸೈಂಟ್ ಅಲೋಷಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಮಂಗಳೂರಲ್ಲಿ ಸ್ಕೂಲ್ ಆಫ್ ಲಾ ಅಲ್ಲಿ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ಅಡ್ವೊಕೇಟ್ ಆಗಿ ಅವರು ಹೈಕೋರ್ಟಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅವರು ಅಡ್ವೊಕೇಟ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಪ್ರಸ್ತುತ ಅಧ್ಯಾಪನದಲ್ಲಿದ್ದಾರೆ. ಅದರ ಜೊತೆಗೇನೆ ತುಂಬ ಕಡೆಗಳಿಗೆ, ಬೇರೆ ಬೇರೆ ಕಡೆಗಳಿಗೆ, ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿಗಾಗಿರ್ಬೋದು ಕಾನೂನು ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಸದಾ ಬ್ಯುಸಿ ಇರುವಂಥ ರಾಯನ್ ಫೆರ್ನಾಂಡಿಸ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ರಾಯನ್ ಫೆರ್ನಾಂಡಿಸ್ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಲಾಯರ್, ವಕೀಲ ಅನ್ನುವಂಥದ್ದು ನಮಗೆ ಸಮಾಜಕ್ಕೆ ಬೇಕಾ, ಅಗತ್ಯ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಉತ್ತರ ಹೌದು, ಬೇಕೇ ಬೇಕು. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಸಮೀರ್ ರೈನಾ ಅಂತ ಕೇಳಿದ್ದೀರಾ? ಸಮೀರ್ ರೈನಾ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಒಂದು ಶೋ ಮಾಡ್ತಾರೆ. ರೀಸೆಂಟ್ಲಿ ಅವರೊಂದು ಎಪಿಸೋಡ್ ಅಲ್ಲಿ ಲಾಯರ್ ಟೀಮ್ ಅನ್ನು ಅವರು ತಗೊಂಡಿದ್ದಾರೆ. 11 ಲಾಯರ್ಸ್ ಅದರಲ್ಲಿ ಇದ್ದಾರೆ. ಅವರದ್ದು ಏನ್ ಸ್ಕ್ರಿಪ್ಟ್ ಪ್ಲಾನ್ ಆಗುತ್ತಲ್ಲ ಅದನ್ನು ಅವರು ರಿವ್ಯೂ ಮಾಡ್ತಾರೆ, ಕಾಪಿರೈಟ್ ಬಗ್ಗೆ ಎಲ್ಲ ನೋಡ್ತಾರೆ. ಸೊ ಪ್ರಸ್ತುತ ಹೇಗೆ ನಮ್ಮ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮ್ ಆಗ್ತಿದೆ, ಹೇಗೆ ಹೊಸ ಹೊಸ ವಿಷಯ ಬರ್ತಿದೆ, ಹೊಸ ಹೊಸ ಕಾನ್ಸೆಪ್ಟ್ ಬರ್ತಿದೆ, ಅದರಿಂದ ಒಂದು ಕಾನೂನಿದೆ. ಸೊ ಈಗ ಡೇಟಾ ಪ್ರೈವಸಿ ಆಕ್ಟ್ ಅನ್ನು ತಂದಿದ್ದಾರೆ. ನಮ್ಮ ಡೇಟಾ ಬ್ರೀಚ್ ಆಗ್ತಿದೆ, ಹೊಸ ಕಾನೂನು. ಎಲ್ಲಿ ಹೊಸ ಕಾನೂನು ಬರುತ್ತೆ ಅಲ್ಲಿ ಒಬ್ಬ ವಕೀಲನ ಅಗತ್ಯ ಇದ್ದೇ ಇದೆ. ಸೊ ವಕೀಲರು ಅನ್ನುವಂಥದ್ದು ಬೇಕೇ ಬೇಕಾಗ್ತದೆ. ಅಂದ್ರೆ ಇವಾಗ ನಮಗೆ ಈಗ ನಾನೊಬ್ಬ ಸಾಮಾನ್ಯ ಮನುಷ್ಯ ಆಗಿ ನನಗೆ ಲಾಯರ್ ಅನ್ನುವಂಥ ನನ್ನ ಲೈಫಲ್ಲಿ ಅಗತ್ಯ ಬರುತ್ತಾ ಮುಂದೆ? ಪ್ರತಿಯೊಬ್ಬನಿಗೆ ಬರುತ್ತಾ? ಖಂಡಿತವಾಗಿ ಬಂದೇ ಬರುತ್ತೆ. ಈಗ ನಿಮ್ಮ ಹೆಸರಲ್ಲಿ ಮಿಸ್ಟೇಕ್ ಇದ್ರೆ ಲಾಯರ್ ಬೇಕು. ನಿಮ್ಮ ಡಿಗ್ರಿಯನ್ನು ಯಾರು ಕ್ವಶನ್ ಮಾಡಿದ್ರೆ ಲಾಯರ್ ಬೇಕು. ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಸ್ಯಾಲರಿ ಆಗಿರ್ಬಹುದು, ನೀವು ಕೆಲಸ ಬಿಡುವಾಗ ಏನಾದರೂ ಪ್ರಾಬ್ಲಮ್ ಇದೆ, ಲೇಬರ್ ಲಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ಲಾಯರ್ ಬೇಕೇ ಬೇಕಾಗ್ತಾರೆ. ಈಗ ಇಲೆಕ್ಷನ್ ಕಮಿಷನ್ ಹೊಸ ರೂಲ್ಸ್ ಬಂದಿದೆ, ಅಲ್ಲಿ ಕೆಲವೊಂದು ಅಫಿಡವಿಟ್ ಆಗಿರ್ಬಹುದು, ಅದಕ್ಕೆಲ್ಲ ನಿಮ್ಗೆ ಲಾಯರ್ ಖಂಡಿತವಾಗಿ ಬೇಕೇ ಬೇಕು. ಅಂದ್ರೆ ಒಂದಲ್ಲ ಒಂದು ಹಂತದಲ್ಲಿ ಲಾಯರ್ ಅನ್ನು ನಾವು ಲೈಫಲ್ಲಿ ಫೇಸ್ ಮಾಡಲೇಬೇಕಾಗುತ್ತೆ ಅನ್ನುವಂಥದ್ದು. ಇಲ್ಲದೆ ಅಟ್ಲೀಸ್ಟ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡುವಾಗ ವಿಲ್ ಆಗಿರ್ಬಹುದು, ಅದು ಡಾಕ್ಯುಮೆಂಟೇಶನ್ ಪಾರ್ಟ್. ಆದ್ರೆ ಲಾಯರ್ ಲೀಗಲ್ ಲ್ಯಾಂಗ್ವೇಜ್ ಅನ್ನು ಸ್ಪೆಸಿಫಿಕ್ ಆಗಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತಾರೆ. ಸೊ ಬೇಸಿಕಲಿ ಡಾಕ್ಯುಮೆಂಟೇಶನ್ ಮಾಡುವಾಗ ಲಾಯರ್ ಹತ್ರ ತುಂಬಾ ಜನ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಲಾಯರ್ ಒಳ್ಳೆದಾಗಿ ಡ್ರಾಫ್ಟ್ ಮಾಡ್ತಾರಂತ. ಅಂದ್ರೆ ಒಂದ್ ಕಡೆ ಡಾಕ್ಟರ್, ಒಂದ್ ಕಡೆ ಲಾಯರ್ ಅಂತ. ಎಸ್ ಮತ್ತೆ ನೀವೀಗ ನೋಡ್ಬೋದು ಡೈವರ್ಸ್ ಕೇಸಸ್ ಇನ್ಕ್ರೀಸ್ ಆಗ್ತಿದೆ. ಸೊ ಇಲ್ಲಿ ಆದ್ರೂ ಸಮಸ್ಯೆ ಬರುವಾಗ ಲೀಗಲಿ ಹೋಗ್ತಾರೆ ಲಾಯರ್ ಹತ್ರ. ಫಸ್ಟ್ ಲೀಗಲ್ ಒಪಿನಿಯನ್ಗೆ ಎಷ್ಟು ಹೋಗ್ತಾರೆ? ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದು ನಡೀತಾ ಇರುತ್ತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೋಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಲಾಯರ್ ಅಗತ್ಯ ತುಂಬ ಬೇಕೇ ಬೇಕು. ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋ ಮುಂಚೆ ರಾಯನ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು. ಅವ್ರು ಅದನ್ನೇ ಹೇಳ್ತಾ ಇದ್ರು, ನಮ್ಮಲ್ಲಿ ನಾವು 2 ಜನ ನಮ್ಮನ್ನು ಬಿಡ್ಲಿಕ್ಕೆ ಆಗಲ್ಲ, ಒಂದು ಲಾಯರ್, ಒಂದು ಡಾಕ್ಟರ್. ಅಂದರೆ ಅವರು ಬೇಕೇ ಬೇಕು ನಮಗೆ ಲೈಫಲ್ಲಿ ಅನ್ನುವಂಥದ್ದು. ಸರಿ, ಹಾಗಾದರೆ ಈ ಲಾಯರ್ ನಾವು ಸಾಧಾರಣ ನಮಗೆ, ಯಾಕಂದರೆ ಟರ್ಮಿನಾಲಜಿಗಳ ಬಗ್ಗೆ ಕನ್ಫ್ಯೂಷನ್. ಈ ಲಾಯರ್, ಅಡ್ವೊಕೇಟ್ ಏನು ವ್ಯತ್ಯಾಸ ಇದಕ್ಕೆ? ಯಾರು ಕಾನೂನು ಪದವಿಯನ್ನು ಫಿನಿಶ್ ಮಾಡ್ತಾರೆ ಅವರು ಲಾಯರ್ ಆಗ್ತಾರೆ.
ಓಕೆ LLB ಡಿಗ್ರಿ ಫಿನಿಶ್ ಆದ್ರೆ ಒಂದು ಕಾಲೇಜಲ್ಲಿ ನಾವು ನಮ್ಮನ್ನು ಲಾಯರ್ ಅಂತ ಕರಿಬಹುದು. ಲಾಯರ್ ಅಂತ ಕರಿಬಹುದು. ಓಕೆ ಓಕೆ. ನಮಗೆ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ರಿಜಿಸ್ಟ್ರೇಷನ್ ಬೇಕು, ಲೈಸೆನ್ಸ್ ಬೇಕು. ಅದನ್ನು ನಾವು ಕರ್ನಾಟಕದಲ್ಲಿ ಕರ್ನಾಟಕ ಬಾರ್ ಕೌನ್ಸಿಲ್ ಅಂತಿದೆ, ಎಲ್ಲಾ ಸ್ಟೇಟ್ ಅಲ್ಲಿ ಒಂದು ಬಾರ್ ಕೌನ್ಸಿಲ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನಾವು ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ಎಕ್ಸಾಮ್ ಕಟ್ಲಿಕ್ಕೆ ಇರುತ್ತೆ. ಅದರ ನಂತರ ಮಾತ್ರ ನಾವು ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಕೋರ್ಟ್ ಅಲ್ಲಿ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯಾರ ಹತ್ರ ಲೈಸೆನ್ಸ್ ಇದೆ ಅವರು ಅಡ್ವೊಕೇಟ್, ಯಾರ ಹತ್ರ ಲೈಸೆನ್ಸ್ ಇಲ್ಲ LLB ಡಿಗ್ರಿ ಇದೆ ಅವರು ಲಾಯರ್. ಓಕೆ, ಹಾಗಾದ್ರೆ ಈಗ ನಾನು LLB ಮುಗಿಸಿದ ಕೂಡಲೇ ನಾನು ಅಡ್ವೊಕೇಟ್ ಅಂತ ಆಗೋದಿಲ್ಲ, ನೀವು ಲಾಯರ್ ಮಾತ್ರ ಆಗ್ತೀರಿ. ಓಕೆ, ಅಡ್ವೊಕೇಟ್ ಯಾವಾಗ ಆಗ್ತೀರಾ? ನಿಮ್ಮ ಹತ್ರ ಲೈಸೆನ್ಸ್ ಇದ್ರೆ. ಸೊ ಕೈಂಡ್ ಆಫ್ ಎಲಿಜಿಬಿಲಿಟಿ. ಉದಾಹರಣೆಗೆ ನಾನು LLB ಆದ ನಂತರ ನಿಯರ್ಲಿ 1 year ಗ್ಯಾಪ್ ತಗೊಂಡೆ, ಬಿಕಾಸ್ LLM ಮಾಡ್ತಿದ್ದೆ, ಮಾಸ್ಟರ್ಸ್ ಇನ್ ಲಾ. ಆವಾಗ ನಾನು ಲಾಯರ್ ಆಗಿದ್ದೆ, ಅಡ್ವೊಕೇಟ್ ಆಗಿರಲಿಲ್ಲ. ಯಾವಾಗ ನಾನು ಹೋಗಿ ಕರ್ನಾಟಕ ಬಾರ್ ಕೌನ್ಸಿಲ್ ರಿಜಿಸ್ಟರ್ ಆದೆ, ಅದರ ನಂತರ ನಾನು ಅಡ್ವೊಕೇಟ್ ಆದೆ. ಆ ಮೂಮೆಂಟ್ ನಂತರ ನನ್ನ ಹೆಸರಿನ ಮುಂದೆ ಅಡ್ವೊಕೇಟ್ ADV ಅಂತ ಹಾಕ್ಲಿಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಈಗ ಟೀಚಿಂಗ್ ಜಾಯ್ನ್ ಆಗುವಾಗ ನಾನು ಅದನ್ನು ಸರೆಂಡರ್ ಮಾಡಬೇಕಿತ್ತು. ಸೊ ಈಗ ನಾನು ಅಡ್ವೊಕೇಟ್ ಅಲ್ಲ, ನಾನು ಲಾಯರ್ ಪ್ಲಸ್ ಲಾ ಟೀಚರ್. ಓಕೆ ಓಕೆ ಓಕೆ, ಫೈನ್. ಅಂದ್ರೆ ಸಾಧಾರಣವಾಗಿ LLB ಮುಗಿಸಿದವರೆಲ್ಲ ಅಡ್ವೊಕೇಟ್ ರಿಜಿಸ್ಟರ್ ಮಾಡ್ತಾರೆ, ಹೆಚ್ಚಾಗಿ ಮಾಡ್ಕೊಳ್ತಾರೆ ಅನ್ನೋದು. ಸರಿ, ಇವಾಗ ನಿಮ್ಮ ಈ ಕೋರ್ಸಲ್ಲಿ ಏನು ಕಲಿಸ್ತೀರಾ? LLB ಅಂದರೆ ನೀವು ಆ್ಯಸ್ ಅ ಟೀಚರ್ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಏನು ಕಲಿಸ್ತೀರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು ಏನಂತ ಹೇಳಿದ್ರೆ, ಈ LLB ಅಂದರೆ ಸಿಕ್ಕಾಪಟ್ಟೆ ಕಾನೂನುಗಳನ್ನು ಓದಬೇಕು, ಟಫ್ ಇರುತ್ತೆ, ಹಾಗೆ ಸೊ ತುಂಬ ನಮಗೆ ಒಂದು ಕಲ್ಪನೆಗಳಿದೆ ಅಲ್ಲ. ಸೊ ಏನಿರುತ್ತೆ ಕೋರ್ಸ್ಗಳು, ಹೇಗಿರುತ್ತೆ ಅಂತ? ಓಕೆ, ನೀವು ಹೇಳಿದಾಗೆ ಕಲ್ಪನೆ, ಜನರು ಹೇಳುದು ಕಾನೂನು ಅಂದ್ರೆ ತುಂಬಾ ಕಷ್ಟ. ಆಕ್ಚುಲಿ ಇದ್ದ ಪೈಕಿ ಈಸಿಯೆಸ್ಟ್ ಸಬ್ಜೆಕ್ಟ್ ನನ್ನ ಅನುಭವದಿಂದ. ಯಾಕಂದ್ರೆ ಕಾನೂನು ನಮ್ಮ ಸರೌಂಡಿಂಗ್ ಅಲ್ಲಿ ನಮ್ಗೆ ಲಾಗುವಂತ ಒಂದು ವಿಷಯ. ಸೊ ಯಾವ ಕಾನೂನು ಬೇಕಾದ್ರೆ ನೀವು ತಗೊಳ್ಳಿ, ಅದು ನಮ್ಗೆ ಲಾಗು ಆಗುತ್ತೆ. ಜನರಿಗೆ ಕಾನೂನು ಏನಂತಾನೆ ಗೊತ್ತಿಲ್ಲ, ಅಂದ್ರೆ ಕಾನೂನದು ವರ್ಡ್ ಮೀನಿಂಗ್ ಗೊತ್ತಿಲ್ಲ. ಸೊ ನಾವು ಈ ಕಾನೂನು ಪದವಿಯಲ್ಲಿ ಮಕ್ಕಳಿಗೆ ಬೇಸಿಕಲಿ ಥಿಯರಿಟಿಕಲ್ ಪಾರ್ಟ್, ಕಾನೂನು ಅಂದ್ರೆ ಏನು, ಅದು ಎಲ್ಲಿಂದ ಬಂದಿರುವಂತದ್ದು, ಮತ್ತೆ ನಾವು ಸಂವಿಧಾನವನ್ನು ಫಸ್ಟ್ ಮಾತನಾಡ್ತೇವೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಫಾಲೋ ಮಾಡೋದು ನಮ್ಮ ದೇಶದ ಸಂವಿಧಾನ. ಮತ್ತೆ ಕ್ರಿಮಿನಲ್ ಲಾ, ಸಿವಿಲ್ ಲಾ ಅಂತ ಮೇನ್ ಕ್ಯಾಟಗರಿ ಅಲ್ಲಿ ಡಿವೈಡ್ ಆಗುತ್ತೆ. ಕಾಂಟ್ರಾಕ್ಟ್ ಆಗಿರ್ಬೋದು, ಲಾ ಆಫ್ ಟಾರ್ಟ್ಸ್ ಅದು ಸಿವಿಲ್ ಅಲ್ಲಿ ಬರುತ್ತೆ. ಕ್ರಿಮಿನಲ್ ಅಲ್ಲಿ BNSS, BSc ಎವಿಡೆನ್ಸ್ ಲಾ, ಅದನ್ನೆಲ್ಲ ನಾವು ಬೇಸಿಕಲಿ ನಾವು ಥಿಯರಿಟಿಕಲ್ ಪಾರ್ಟ್ ಅನ್ನು ಕವರ್ ಮಾಡೋದು. ಕಾನೂನಲ್ಲಿ ಏನು ಸೆಕ್ಷನ್ಸ್ ಇದೆ ಅದರ ಇಂಟರ್ಪ್ರಿಟೇಷನ್. ಸಾಮಾನ್ಯ ಜನರಿಗೆ ಒಂದು ಕಾನೂನು ಪುಸ್ತಕ ಕೊಟ್ಟರೆ ಅರ್ಥ ಆಗಲ್ಲ, ಯಾಕಂದ್ರೆ ಇಂಟರ್ಪ್ರಿಟೇಷನ್ ವೇರಿ ಆಗುತ್ತೆ. ಸೊ ನಾವು ಫೋಕಸ್ ಮಾಡೋದು ಇಂಟರ್ಪ್ರಿಟೇಷನ್ಗೆ. ಆದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಇಂಟರ್ನ್ಶಿಪ್ ಕಂಪಲ್ಸರಿ ಇದೆ, ಬಾರ್ ಕೌನ್ಸಿಲ್ ರೂಲ್ಸ್. ಸೊ ಇಂಟರ್ನ್ಶಿಪ್ಗೆ ಹೋಗಿ ಅವರು ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಅನ್ನು ಕಲಿತಾರೆ. ಪ್ಲಸ್ ನಮ್ದ್ರಲ್ಲೂ ಫೈನಲ್ ಇಯರ್ ಅಲ್ಲಿ ಡ್ರಾಫ್ಟಿಂಗ್ ಆಗಿರ್ಬೋದು, ಮೂಟ್ ಕೋರ್ಟ್, ಕೆಲವೊಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದೆ. ಸೊ ಬೇಸಿಕಲಿ ಥಿಯರಿಟಿಕಲ್ ಮತ್ತೆ ಪ್ರಾಕ್ಟಿಕಲ್ ಎರಡನ್ನೂ ನಾವು ಲಾ ಸ್ಕೂಲಲ್ಲಿ ಕವರ್ ಮಾಡ್ತೇವೆ. ಓಕೆ. ಸೊ ಅಂದರೆ ಈ ಒಂದು ಡಿಫಿಕಲ್ಟಿ ಲೆವೆಲ್ ಅಂತ ಹೇಳಿದಾಗ ಏನು ಹೇಳ್ತೀರಿ ನೀವು? ಡಿಫಿಕಲ್ಟಿ ಲೆವೆಲ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ನಮಗೆ ಇಂಟ್ರೆಸ್ಟ್ ಇದೆ, ಡಿಫಿಕಲ್ಟಿ ಇಲ್ಲ. ಈಗ ನೀವು ನೋಡಿದ್ರೆ ಹೈಯೆಸ್ಟ್ ಲಾ ಸ್ಕೂಲಲ್ಲಿ ಎನ್ರೋಲ್ ಆಗುವವರು ಅವರ PUC ಮಾರ್ಕ್ಸ್ ನೋಡಿ, SLC ಮಾರ್ಕ್ಸ್ ನೋಡಿ ತುಂಬಾ ಕಡಿಮೆ ಇರುತ್ತೆ. ಬಟ್ ದೇ ಬಿಕಮ್ ದಿ ಜಡ್ಜ್. ನೀವು ಎಷ್ಟೋ ಜಡ್ಜಸ್ ಅನ್ನು ಕೇಳಿ, ಅವರ ಮಾರ್ಕ್ಸ್ ಎಲ್ಲ ತುಂಬಾ ಕಡಿಮೆ. ಫೇಲ್ ಆದವರು ಮತ್ತೆ ಜಡ್ಜ್ ಎಕ್ಸಾಮ್ ಬರೆದವ್ರದ್ದು ಸಹ ಇದೆ. ಇದು ಆಲ್ ಡಿಪೆಂಡ್ಸ್ ಆನ್ ಯುವರ್ ಕಾಮನ್ ಸೆನ್ಸ್. ಕಾನೂನು ಕಾಮನ್ ಸೆನ್ಸ್ ಹೇಗಾಗುತ್ತೆ, ನಮ್ಮಲ್ಲಿ ಕಾಮನ್ ಸೆನ್ಸ್ ಜಾಸ್ತಿ ಇದ್ರೆ ನಮ್ಗೆ ಕಾನೂನು ಬೇಗ ಅರ್ಥ ಆಗುತ್ತೆ. ಇದು ಬಾಯಾಟ್ ಮಾಡುವ ಒಂದು ವಿಷಯ ಅಲ್ಲ, ಇದು ಪ್ರಾಕ್ಟಿಕಲಿ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟು ಅದಕ್ಕೆ ಕಾನೂನು ಹೇಗೆ ಲಾಗು ಆಗುತ್ತೆ. ಒಂದು ಕಡೆ ಬರೆದಿದೆ, ಕಾನೂನು ಯಾವುದು ಲ್ಯಾಬಲ್ಲಿ ಮಾಡುವಂಥದ್ದಲ್ಲ, ಅದು ಸಂದರ್ಭದಿಂದ ಬರುವಂಥದ್ದು. ನಮಗೊಂದು ಸಂದರ್ಭ ಅರ್ಥ ಆದ್ರೆ ನಮಗೆ ಕಾನೂನು ಅರ್ಥ ಆಗುತ್ತೆ. ಉದಾಹರಣೆಗೆ ಪೋಕ್ಸೋ ಕಾಯ್ದೆ 2012 ಅಲ್ಲಿ ಬಂದಿರುವಂಥದ್ದು. ಅದರ ಮೊದಲು ಮಕ್ಕಳಿಗೆ ರಕ್ಷಣೆ ಇರಲಿಲ್ವಾ? ಇತ್ತು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ IPC ಅದಕ್ಕೆ ಅಂದ್ರೆ ಸೊಲ್ಯೂಷನ್ ಆಗಿ ಇರಲಿಲ್ಲ. ಆವಾಗ ಸರ್ಕಾರಕ್ಕೆ ಫೀಲ್ ಆಯಿತು, ನಮಗೆ ಈ ಒಂದು ಸಂದರ್ಭವನ್ನು ಸಾಲ್ವ್ ಮಾಡಲಿಕ್ಕೆ ಸ್ಪೆಷಲ್ ಕಾನೂನು ಬೇಕು. ಸೊ ಒಂದು ಅದರ ಹಿನ್ನೆಲೆ ಅರ್ಥ ಆದಷ್ಟು ಸುಲಭ ಕಲಿಯುವಂಥದ್ದು. ಕಾನೂನು ಕಲಿಯುವಂಥದ್ದು ತುಂಬ ಕಷ್ಟ ಅಲ್ಲ ಅಂತ ಟೀಚರ್ ಹೇಳ್ತಾರೆ, ಅದನ್ನು ಪಾಠ ಮಾಡುವಂಥ ಟೀಚರ್ ಹೇಳ್ತಾರೆ, ಲೆಕ್ಚರರ್ ಅವರು ಹೇಳ್ತಾ ಇದ್ದಾರೆ. ಓನ್ಲಿ ಥಿಂಗ್ ನಮ್ಮ ಕಾಮನ್ ಸೆನ್ಸ್ ಚೆನ್ನಾಗಿರಬೇಕು. ಕಾನೂನನ್ನು ಜನಸಾಮಾನ್ಯರ ಜೀವನದ ಜೊತೆಗೆ ಎಲ್ಲಿ ನಾವು ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂಥ ಒಂದು ಜ್ಞಾನ ಇರಬೇಕು ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಸರಿ, ಈಗ ಸಾಧಾರಣವಾಗಿ ನಾನು ಆಗಲೇ ಹೇಳಿದೆ, ಒಂದು ಸಣ್ಣ ಹುಡುಗ ತುಂಬ ಚಂದ ಮಾತಾಡ್ತಾರೆ, ಮನೇಲಿ ಹೇಳ್ತಾರೆ ನೀನು ಲಾಯರ್ ಆಗು, ನೀನು ಭಾರಿ ಪಾಯಿಂಟ್ ಆಗ್ತೀಯ ಅಂತ. ಈ ಒಬ್ಬ ಲಾಯರಿಗೆ ಕಮ್ಯುನಿಕೇಷನ್ ಸ್ಕಿಲ್, ಮಾತಾಡಲಿಕ್ಕೆ ಚೆನ್ನಾಗಿ ಬರಬೇಕು ಅನ್ನೋಂಥದ್ದು ಸಾಧಾರಣವಾಗಿ ನಾವು ನಂಬಿರುವಂಥದ್ದು. ಇದು ಎಷ್ಟು ಮುಖ್ಯ ಆಗ್ತದೆ. ಮತ್ತು ಇನ್ನೊಂದು ಕಡೆ ಹೇಳುವಂಥದ್ದು, ನನಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ನಾನು ಲಾಯರ್ ಆಗ್ಬೋದಾ ಅಂತ ಕೇಳಿದ್ದಾರೆ. ಓಕೆ, ಅದು ಜನರ ಒಂದು ತಪ್ಪು ಕಲ್ಪನೆ. ಅವರೆಂತ ಹೇಳ್ತಾರೆ ಅಂದ್ರೆ, ಯಾರು ಚೆನ್ನಾಗಿ ಮಾತನಾಡ್ತಾರೆ ಲಾಯರ್ ಆಗ್ಬಹುದು, ಯಾರು ಮಾತನಾಡಲಿಕ್ಕೆ ಸ್ವಲ್ಪ ಮುಜುಗರ ಇರುತ್ತೆ ಅಲ್ಲ, ನಾನು ಲಾಯರ್ ಆಗ್ಲಿಕ್ಕೆ ಕಷ್ಟ ಅಂತ ಜನರು ಹೇಳುವಂಥದ್ದು. ನೋಡಿ, ಲಾಯರ್ ಇದ್ದು ಕೆಲಸ ಇರುವಂಥದ್ದು ಜಡ್ಜಿಗೆ,
ಕನ್ವಿನ್ಸ್ ಮಾಡಲಿಕ್ಕೆ ಜಸ್ಟಿಫಿಕೇಶನ್ ಬೇಸಿಸ್ ಅಲ್ಲಿ. ಅಲ್ಲಿ ನಾವು ಯಾವ ಸ್ಟೈಲಲ್ಲಿ ಮಾತನಾಡ್ತೇವೆ, ನಮ್ಮ ವಾಯ್ಸ್ ಯಾವ ತರ ಇದೆ, ಆ ಬೇಸಿಸಲ್ಲಿ ಜಡ್ಜ್ ಡಿಸಿಷನ್ ನಮ್ಮ ಪರವಾಗಿ ಕೊಡಲ್ಲ. ಅವರಿಗೆ ಬೇಕಾಗಿರೋದು ಕಾನೂನಲ್ಲಿರುವಂತ ಪಾಯಿಂಟ್ಸ್. ನಿಮ್ಮ ವಾಯ್ಸ್ ಹೇಗೆ ಇರಲಿ, ನಿಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ ಇರಲಿ, ಅದು ಅವರಿಗೆ ಬೇಡ. ಅವರಿಗೆ ಬೇಕಾಗಿರೋದು ಮೆರಿಟ್, ಕನ್ವಿನ್ಸಿಂಗ್ ಪವರ್ ಬೇಕು. ನೀವು ಒಂದು ಸೆಂಟೆನ್ಸ್ ಅಲ್ಲಿ ಕನ್ವಿನ್ಸ್ ಮಾಡ್ತೀರಾ, ಫೈನ್. ನೀವು 30 ಸೆಂಟೆನ್ಸ್ ಅಲ್ಲಿ ಕನ್ವಿನ್ಸ್ ಮಾಡಿ ನಿಮ್ಗೆ ಬಿಟ್ಟದ್ದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಕನ್ವಿನ್ಸಿಂಗ್ ಸ್ಕಿಲ್ಸ್, ನಾಟ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಓಕೆ, ಸೊ ಇಲ್ಲಿ ಭಾಷಣ ಮಾಡುವವನು ಲಾಯರ್ ಆಗ್ಬೋದು ಅನ್ನೋಂಥ ಪಾಯಿಂಟ್ಸ್ ಬೇಕು. ಓಕೆ 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 ಸರಿ. ಹಾಗಾದರೆ ಈಗ ಒಬ್ಬ LLB ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಆಗ ಹೇಳಿದರೆ ಅದು ಇಂಟ್ರೆಸ್ಟ್ ಇರಬೇಕು. ಸೊ ಯಾವ ರೀತಿ ಆಸಕ್ತಿ ಇದ್ದರೆ ಒಳ್ಳೆಯದು? ಯಾವ ಒಂದು ನೇಚರ್ನವರಿಗೆ LLB ಸೂಟ್ ಆಗುತ್ತೆ? ಯಾರಿಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅಂತ ಇರುತ್ತೆ ಅವರಿಗೆ ಕಾನೂನು ಬೆಸ್ಟ್. ಯಾಕಂದರೆ ಒಂದು ಕಾನೂನು ಚೇಂಜ್ ಆದರೆ ಆಟೋಮೆಟಿಕ್ ಸಮಾಜ ಚೇಂಜ್ ಆಗುತ್ತೆ. ಹಲವಾರು ಕಾನೂನು ಇದಕ್ಕೆ ಉದಾಹರಣೆ ಇದೆ. ಫಾರ್ ಎಕ್ಸಾಂಪಲ್, ನೀವು ಇದು ಡಾಟಾ ಪ್ರೈವೇಸಿ ನಾನು ಹೇಳಿದೆ, ರೈಟ್ ಟು ಪ್ರೈವೇಸಿ ಬಂದದ್ದು 2017 ಅಲ್ಲಿ ಜಸ್ಟಿಸ್ KS ಪುಟ್ಟಸ್ವಾಮಿ ಅವರು ಒಂದು PIL ಆಗಿ ಆಧಾರ್ ಕಾರ್ಡ್ ಅನ್ನು ಎಲ್ಲದಕ್ಕೆ ಕಂಪಲ್ಸರಿ ಮಾಡ್ತಿದ್ದಾರೆ. ಇದು ನಮ್ಮ ಡಾಟಾ ಬ್ರೀಚ್ ಆಗ್ತಿದೆ, ಯಾಕಂದ್ರೆ ಆಧಾರ್ ಎಲ್ಲದಕ್ಕೆ ಲಿಂಕ್ ಆಗಿದೆ. ಆವಾಗ ಸುಪ್ರೀಂ ಕೋರ್ಟ್ ಹೇಳಿದ್ರು ಇದು ಸರಿ ಅಲ್ಲ, ನಾವು ಇದನ್ನು ಚೇಂಜ್ ಮಾಡಬೇಕು, ಹೊಸ ಒಂದು ಫಂಡಮೆಂಟಲ್ ರೈಟ್ ಅನ್ನು ಆಡ್ ಮಾಡಬೇಕು. ಆ ಒಂದು ಕಾನೂನಿಂದ ಆಟೋಮೆಟಿಕ್ ಏನಾಯ್ತು, ಎಷ್ಟೋ ಜನರಿಗೆ ಬೆನಿಫಿಟ್ ಆಯಿತು. ಸೊ ಒಂದು ರಿಟ್, ಒಂದು PIL ಇಂದ ಇಡೀ ಒಂದು ಸಮಾಜಕ್ಕೆ ಬೆನಿಫಿಟ್ ಆಗುವ ಚಾನ್ಸಸ್ ಇದೆ. ಸೊ ಯಾರಿಗೆ ಸಮಾಜ ಸೇವೆ ಮಾಡಬೇಕು ಅವ ಕಾನೂನನ್ನು ಬದಲಾವಣೆ ಮಾಡಿದ್ರೆ, ಹೈಕೋರ್ಟಲ್ಲಿ ಹೋಗಿ ರಿಟ್ ಹಾಕಿ PIL ಹಾಕಿ ಆಟೋಮೆಟಿಕಲಿ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ. ಮತ್ತೆ ಎಷ್ಟೋ ಜನರಿಗೆ ಏನಾಗುತ್ತೆ ಅಂದರೆ ಅವ್ರ ಹತ್ರ ಲಾಯರಿಗೆ ಕೊಡಲಿಕ್ಕೆ ಫೀಸ್ ಇರಲ್ಲ. ಇಂಥ ಟೈಮಲ್ಲಿ ಲೀಗಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದಾರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಅವರಿಗೆ ಅವರ ಊರಲ್ಲೇ ಟ್ರಸ್ಟೆಡ್ ಪರ್ಸನ್ ಬೇಕು. ಸೊ ಪ್ರೋಬೋನೋ ಅಂತ ಹೇಳ್ತೇವೆ. ಪ್ರೋಬೋನೋ ಅಂದರೆ ಚಾರ್ಜ್ ಮಾಡದೆ ನಾವು ಸರ್ವಿಸ್ ಕೊಡುವಂಥದ್ದು. ಸೊ ನಮ್ಮ ಹತ್ರ ಸ್ಕಿಲ್ ಇದ್ರೆ ಆಟೋಮೆಟಿಕಲ್ ನಾವು ಜನರಿಗೆ ಹೆಲ್ಪ್ ಮಾಡಬಹುದು. ಇಲ್ಲಿ ನಮ್ಮ ಸಮಾಜದಲ್ಲಿ ಹಲವಾರು ಜನರಿಗೆ ಹಲವಾರು ಸಮಸ್ಯೆ. ಉದಾಹರಣೆಗೆ ಒಂದು ಹೇಳ್ತೇನೆ, ನನ್ನ ಫಸ್ಟ್ ಕೇಸ್ ಉಡುಪಿಯವರೇ ಒಬ್ರು ಬೆಂಗಳೂರಲ್ಲಿ ಸ್ಟೇ ಆಗ್ತಿದ್ದಾರೆ. 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರು, ಅದನ್ನು ವಾಪಸ್ ಕೊಡ್ತಾ ಇರಲಿಲ್ಲ. ಇವರು ಟೆನೆಂಟ್ 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರು, ಅವ ಲೀಸಲ್ಲಿ ಅಗ್ರಿಮೆಂಟ್ ಅಲ್ಲಿ ಬರೆದಿದ್ರು ವಾಪಸ್ ನೀನೇನು ಬೇಕಾದ್ರೆ ಮಾಡಂತೆ. ನನಗೆ ಇಲ್ಲಿ ಒಬ್ರು ಲಾಯರ್ ಫೋನ್ ಮಾಡಿದ್ರು, ನಾನು ಒಂದೇ ಒಂದು ಲೆಟರ್ ಡ್ರಾಫ್ಟ್ ಮಾಡಿ ಅವರ ಹೆಸರಲ್ಲಿ ಪೋಸ್ಟ್ ಮಾಡಿದೆ. 2 ಲಕ್ಷ ವಾಪಸ್ ಬಂದಿತ್ತು, ಜಸ್ಟ್ ಬಿಕಾಸ್ ಆಫ್ ಮೈ ಒನ್ ಲೆಟರ್. ಓಕೆ, ನಮ್ಮತ್ತೇನು ಚಾರ್ಜ್ ಮಾಡಲಿಲ್ಲ, ಬಿಕಾಸ್ ಶಿ ವಾಸ್ ಅ ವಿಡೋ ಆ್ಯಂಡ್ ಶಿ ವಾಸ್ ವೆರಿ ಮಚ್ ಸಫರಿಂಗ್. ಸೊ ನನಗೆ ಅದೊಂದು ಕಂಫರ್ಟೇಬಲ್, ನನ್ನಿಂದ ಅವರೊಂದು 2 ಲಕ್ಷ ರೂಪಾಯಿ ವಾಪಸ್ ಬಂತು. ಸೊ ಯಾರಿಗೆ ಸಮಾಜ ಸೇವೆ ಮಾಡಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂಥವರಿಗೆ ಬೆಸ್ಟ್ ಪ್ರೊಫೆಷನ್ ಇದು. ಓಕೆ, ನೀವು ಆ ಶಬ್ದ ಹೇಳಿದ್ರಿ ಪ್ರೋಬೋನೋ ಅಂದರೆ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನಾರ್ಮಲ್ ಲಾಯರ್ಸ್ ಹೀಗೆ ಮಾಡ್ತಾರೆ. ಯಾಕಂದ್ರೆ ಅವರು ಪರ್ಸನಲಿ ಸುಮಾರು ಕೇಸಸ್ ಅಲ್ಲಿ ಫೀಸ್ ತಗೊಳ್ತಾರೆ. ಆದ್ರೆ ಕೆಲವೊಮ್ಮೆ ರೆಫರೆನ್ಸ್ ಅಲ್ಲಿ ಬರುತ್ತೆ. ಬರುವವರೆಲ್ಲರೂ ಹೇಳ್ತಾರೆ ನಮ್ಗೆ ಕಷ್ಟ ಯಾರಿಗಿಲ್ಲ. ಆದ್ರೆ ಕೆಲವೊಮ್ಮೆ ರೆಫರೆನ್ಸ್ ಅಲ್ಲಿ ಬಂದು ಅವರ ಬ್ಯಾಕ್ ಗ್ರೌಂಡ್ ಅನ್ನು ನೋಡಿ ಸುಮಾರು ಲಾಯರ್ಸ್ ಫೀಸ್ ತಗೊಂಡದೇ ಬೇಲ್ ಕೇಸಸ್ ಎಲ್ಲ ಎಷ್ಟು ಆಗುತ್ತೆ, ಫಸ್ಟ್ಗೆ ಅಮೌಂಟ್ ತಗೊಳ್ಳಲ್ಲ, ಬೇಲ್ ಗ್ರಾಂಟ್ ಆದ ನಂತರ ಮತ್ತೆ ಅಮೌಂಟ್ ತಗೊಳ್ತಾರೆ ಜಸ್ಟ್ ಫಾರ್ ದಿ ಸರ್ವಿಸ್. ಕೆಲವೊಮ್ಮೆ ಅಮೌಂಟ್ ತಗೊಳ್ಳದೆ ಎಷ್ಟು ಜನರು ಬೇಲ್ ಕೊಟ್ಟದಿದೆ, ಎಸ್ಪೆಷಲಿ ಮೈಗ್ರೆಂಟ್ ವರ್ಕರ್ಸ್ಗೆ, ಅವರಿಗೆ ಇಲ್ಲಿ ಯಾರು ಇರಲ್ಲ ಅಂತ ಟೈಮಲ್ಲಿ. ಓಕೆ, ಫೈನ್. ಸರಿ, ಈಗ ಹಾಗಾದ್ರೆ ಈ ಕೋರ್ಸ್ನ ಇನ್ನೊಂದು ಭಾಗಕ್ಕೆ ಬರುವ. ನಮ್ಮ ಈ ಪ್ರೋಗ್ರಾಮ್ ಅಲ್ಲಿ ನಾವು ಯಾವ್ದು ಕೇಳ್ತಿದ್ರೆ ಇದೊಂದು ಪ್ರಶ್ನೆ ಕೇಳ್ತಾರೆ, ಸ್ಕೋಪ್ ಅಂತ ಬರೋದು. ಒಂದು ಕೋರ್ಸ್ ಅನ್ನು ತೆಗೆದುಕೊಳ್ಳುವಾಗ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಎಲ್ಲರೂ ಆಲೋಚನೆ ಮಾಡುವಂಥದ್ದು ನೆಕ್ಸ್ಟ್ ಏನು. ಸೊ ಈಗ LLB ಮುಗಿಸಿದವನಿಗೆ ಏನೆಲ್ಲ ಅವಕಾಶಗಳಿದೆ? ಅದು ಬರೀ ಈಗ ಲಾಯರ್ ಮಾತ್ರನಾ ಅಥವಾ ಬೇರೆ ಅವಕಾಶಗಳಿದ್ರೆ ಏನೆಲ್ಲ ಅವಕಾಶಗಳಿದೆ ಅಂತ ನೀವು ಹೇಳಿ? ಓಕೆ, ಪ್ರಮುಖವಾಗಿ ಲಾಯರ್, ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಬಹುದು, ಸೀನಿಯರ್ ಅಂಡರ್ ಪ್ರಾಕ್ಟೀಸ್ ಮಾಡಬಹುದು, ಅವ್ರ ಸ್ಕಿಲ್ಸ್ ಕರೆಕ್ಟ್ ಆಗಿದ್ರೆ ನಾವಾಗಿ ನಮ್ಮ ಆಫೀಸ್ ಮಾಡಬಹುದು. ಇದು ಫಸ್ಟ್. ಸೆಕೆಂಡ್, ಕಾರ್ಪೊರೇಟ್ ಲಾಯರ್. ಅಂದ್ರೆ ಇವತ್ತು ಕಂಪನೀಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಲೀಗಲ್ ಡಿಪಾರ್ಟ್ಮೆಂಟ್ ಅಂತ ಮಾಡಿ ನಿಮ್ಗೆ ಅಲ್ಲಿ ಅವರು ಹೈರ್ ಮಾಡ್ತಾರೆ. ಸೊ ನಾವು ಕಂಪನಿಯಲ್ಲಿ ಕೆಲಸ ಮಾಡೋದು. ನೆಕ್ಸ್ಟ್, ಬ್ಯಾಂಕ್ಸ್ ಅಲ್ಲಿ ರೀಸೆಂಟ್ಲಿ ಹಲವಾರು ಬ್ಯಾಂಕ್ಸ್ ಲಾ ಆಫೀಸರ್ ಅಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಫುಲ್ ಟೈಮ್ ಬ್ಯಾಂಕ್ ಅಲ್ಲಿ ಕೆಲಸ, ಈ ಡ್ರಾಫ್ಟ್ ಅನ್ನು ಚೆಕ್ ಮಾಡುವಂತದ್ದು, ಅದು ಕೆಲಸ ಬ್ಯಾಂಕ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್, ಇವನ್ ಡಿಫೆನ್ಸ್ ಆರ್ಮಿಯಲ್ಲಿ ಇದೆ ಒಂದು ಜಾಗ್ ಅಂತ, ಜಡ್ಜ್ ಅಡ್ವೊಕೇಟ್ ಜನರಲ್. ನೀವು ಕೋರ್ಟ್ ಮಾರ್ಷಲ್ ಅಂತ ಕೇಳಿರ್ಬಹುದು. ಆ ಕೋರ್ಟ್ ಮಾರ್ಷಲ್ ಅಲ್ಲಿ ಯಾರು ಕೂತ್ಕೊಂಡಿರ್ತಾರೆ ಮತ್ತೆ ಯಾರಲ್ಲಿ ಆರ್ಗ್ಯೂ ಮಾಡ್ತಾರೆ, ಅವರನ್ನು ಕಾನೂನು ಪದವಿಯಿಂದನೇ ಅವರು ಬರುವಂತದ್ದು. ಅದೇ ತರ ಹಲವಾರು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಪೋಸ್ಟ್ ಅನ್ನು ಅವ್ರು ಮಾಡ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಬಹುದು, ಗವರ್ಮೆಂಟ್ ಲೀಡರ್ ಆಗಬಹುದು, ಪ್ಲಸ್ ಲಾ ಪ್ರೊಫೆಸರ್ ಆಗಬಹುದು. ಈಗ ಹಲವಾರು ಅವಕಾಶ ಇದೆ. ಓಕೆ, ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಕೋರ್ಟಿಗೆ ಹೋಗದೆ ಸಹ ಖಾಲಿ ಒಪಿನಿಯನ್ ಕೊಟ್ಟು ಖಾಲಿ ಡ್ರಾಫ್ಟಿಂಗ್ ಮಾಡಿ ಸರ್ವಿಸ್ ಮಾಡುವವರು ಎಷ್ಟೋ ಜನ ಇದ್ದಾರೆ. ಇವತ್ತು IPR ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ, ಟ್ರೇಡ್ ಮಾರ್ಕ್, ಪೇಟೆಂಟ್, ಕಾಪಿರೈಟ್. ಅದನ್ನು ಪ್ರಾಕ್ಟೀಸ್ ಮಾಡುವ ಲಾಯರ್ಸ್ ಇದ್ದಾರೆ. ಖಾಲಿ ಲೇಬರ್ ಲಾ ಅನ್ನು ಪ್ರಾಕ್ಟೀಸ್ ಮಾಡುವ ಲಾಯರ್ ಇದ್ದಾರೆ, ಎನ್ವಿರಾನ್ಮೆಂಟಲ್ ಲಾ ಅನ್ನು ಪ್ರಾಕ್ಟೀಸ್ ಮಾಡುವ ಲಾಯರ್ ಇದ್ದಾರೆ, ಸಿವಿಲ್, ಪ್ರಾಪರ್ಟಿ, ಹಾಗೆ ಹಲವಾರು ಇದೆ. ಈಚ್ ಕಾನೂನಲ್ಲಿ ಸ್ಪೆಷಲೈಸ್ಡ್ ಆಗಬಹುದು. ಮತ್ತೆ ಆ ಇಲಾಖೆಯವರು ನಿಮ್ಮನ್ನು ಕರೀತಾರೆ. ಗೌರ್ಮೆಂಟಲ್ಲೂ ಇದೆ,
ಪ್ರೈವೇಟಲ್ಲೂ ಇದೆ, ಮೀಡಿಯಾದಲ್ಲೂ ಇದೆ, ಸ್ಕೂಲ್ ಎಜುಕೇಷನ್ಗೂ ಲಾಯರ್ ಬೇಕು. ಸೊ ಇವತ್ತು ಲಾ ಅನ್ನುವಂಥದ್ದು ಒಂದು ಸಪ್ರೇಟ್ ಫೀಲ್ಡ್ ಆಗಿ ಎಲ್ಲದರ ಜೊತೆಗೆ ಕನೆಕ್ಟ್ ಆಗಿ ಇರುವಂಥದ್ದು ಅನ್ನುವಂಥದ್ದು ಬಹಳ ವೈಡರ್ ಆಪರ್ಚುನಿಟಿ ಇದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಇವತ್ತು ಬ್ಯಾಂಕ್ ಆಗಿರ್ಬೋದು ಅಥವಾ ಇವತ್ತು ಕಾರ್ಪೊರೇಟ್ ಕಂಪನಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಬ್ಬರು ಲಾ ಗೊತ್ತಿರುವಂಥ ಒಬ್ಬರು ವಕೀಲರನ್ನು ನೇಮಿಸ್ಕೊಳ್ತಾರೆ. ಅವರ ಸಂಸ್ಥೆಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಬರುತ್ತೆ ಅನ್ನುವಂಥದ್ದು. ಈಗ ಲಾಯರ್ ಆಗ್ತೇನೆ ನಾನು, ಆದರೆ ನನಗೆ 9 to 5 ವರ್ಕ್ ಮಾಡಬೇಕು, ಈ ಥರ ಪಾಸಿಬಿಲಿಟಿ ಇದೆಯಾ? ಹೌದು, ಕಾರ್ಪೊರೇಟ್ ಲಾಯರ್, ಬ್ಯಾಂಕ್. ನಿಮಗೆ ಬ್ಯಾಂಕಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದರೆ ಕ್ಲೈಂಟನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸಪ್ರೇಟ್ ಆಫೀಸ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ, ನಮಗೆ ಕೇಸಸ್ ಬರುತ್ತಾ ಅಂತ ಒಂದು ಡೌಟ್ ಇರುತ್ತೆ, ಸ್ಯಾಲ್ರಿ ಬೇಕು ನಮಗೆ. ಅಂಥ ಟೈಮಲ್ಲಿ ಕಾರ್ಪೊರೇಟ್ ಲಾಯರ್ ಆಗಿ ಒಂದು ಕಂಪನಿ ಜಾಯ್ನ್ ಆಗ್ಬೋದು, ಇಲ್ಲದ್ರೆ ಬ್ಯಾಂಕ್ಸಲ್ಲಿ ಜಾಯ್ನ್ ಆಗ್ಬೋದು, ಇಲ್ಲದ್ರೆ ಟೀಚಿಂಗ್ ಜಾಯ್ನ್ ಆಗ್ಬೋದು, ಇಲ್ಲದ್ರೆ ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆಲ್ಲ ಸ್ಯಾಲ್ರಿ ಇರುತ್ತೆ, ಗೌರ್ಮೆಂಟ್ ಲೀಡರ್ ಅಂತ ಹಲವಾರು ಅವಕಾಶ ಇದೆ. ಸೊ ಇಲ್ಲದ್ರೆ ಈಗ ಹಾಸ್ಪಿಟಲ್ಸ್ ಅಲ್ಲಿ ಈ ಮೆಡಿಕಲ್ ಲಾ, ಫಾರೆನ್ಸಿಕ್ ಲಾ ಅಂತೆಲ್ಲ ಬಂದಿದೆ. ಸೊ ಅಲ್ಲಿ ಸಹ ಸ್ಕೋಪ್ ಇದೆ. ಹಾಸ್ಪಿಟಲ್ ಅವರು ಸಹ ಲಾಯರ್ ಅನ್ನು ತಗೊಳ್ತಾರೆ. ಕನ್ಸ್ಯೂಮರ್ ಕೇಸಸ್ ಅಲ್ಲಿ ಅವರನ್ನು ಡಿಫೆಂಡ್ ಮಾಡ್ಲಿಕ್ಕೆ ಸಪರೇಟ್ ಆಗಿ ಒಬ್ಬ ಲಾಯರ್ ಕೇಸ್ ಕೊಡೋದಕ್ಕಿಂತ ಅವರದೇ ಒಂದು ಲೀಗಲ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅಲ್ಲಿ ಸಹ ಸ್ಕೋಪ್ ಸಿಗುತ್ತೆ. ಸರಿ, ಇವಾಗ ಇನ್ನೊಂದು ಪ್ರಶ್ನೆಗೆ ಬರೋಣ. ಹಾಗಾದ್ರೆ ಈ AI ಅನ್ನುವಂಥದ್ದು ಎಲ್ಲದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇವತ್ತು AI ಇಲ್ಲದೆ ಜಗತ್ತು ಇಲ್ಲ. ಮತ್ತೊಂದು ಕಡೆ ಭಯ ಇದೆ, AI ಬಂದ ಮೇಲೆ ನಮ್ಮ ಕೆಲಸಗಳೆಲ್ಲ ಹೋಗುತ್ತೆ. ಇವಾಗಲೇ ಆಲ್ರೆಡಿ ಕಾರ್ಪೊರೇಟರಲ್ಲೆಲ್ಲ ತುಂಬ ಸಂಚಲನ ಆಗ್ತಾ ಇರುವಂಥದ್ದು. ಈ AI ಅದು ಈ ಕಾನೂನು ಕ್ಷೇತ್ರದಲ್ಲಿ ಏನು ಬದಲಾವಣೆಗಳನ್ನು ತರಬಹುದು ಅಂತ ಒಂದು ಪ್ರಶ್ನೆ. ಎರಡನೇದು, ವಿಲ್ AI ರಿಪ್ಲೇಸ್ ಲಾಯರ್ ಅಂತ. ಈ ಎರಡು ಪ್ರಶ್ನೆ ಇದೆ. ಎರಡಕ್ಕೂ ಆನ್ಸರ್ ಅವರು. ನಾನು ನಿಮ್ಮ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಓಕೆ, ಲಾಯರ್ ಅನ್ನು ರಿಪ್ಲೇಸ್ ಮಾಡಬಹುದು ಒಂದು ಹಂತಕ್ಕೆ, ಆಫೀಸಲ್ಲಿ ಮಾತ್ರ. ನಾನು ಆಫೀಸಲ್ಲಿ ಏನು ಡ್ರಾಫ್ಟ್ ಮಾಡ್ತೇನೆ, ನಾನು ಆಫೀಸಲ್ಲಿ ಏನು ರಿಸರ್ಚ್ ಮಾಡ್ತೇನೆ, ಅದನ್ನು AI ರಿಪ್ಲೇಸ್ ಮಾಡಬಹುದು. ಆದರೆ ಕೋರ್ಟ್ ರೂಮಲ್ಲಿ AI ನಮ್ಮನ್ನು ರಿಪ್ಲೇಸ್ ಮಾಡೋದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಹೇಳ್ಬೋದು. ಇದು ಕಾಂಟ್ರವರ್ಸಿ ಆಗ್ಬೋದು, ಆದರೆ ಇಂಪಾಸಿಬಲ್. ಯಾಕಂತ ಹೇಳ್ತೇನೆ, ಹಲವಾರು ಕೇಸಲ್ಲಿ ಕೋರ್ಟ್ ಏನು ಮಾಡುತ್ತೆ, ಕಾನೂನನ್ನು ಗಮನದಲ್ಲಿ ಇಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಸಿ ಆಗಿರ್ಬೋದು, ಮೇನಕಾ ಗಾಂಧಿಯದ್ದು ರೈಟ್ ಟು ಲಿಬರ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ರೈಟ್ ಟು ಲೈಫ್ ಮಾತ್ರ ಇತ್ತು. 1975 ನಂತರ ಮೇನಕಾ ಗಾಂಧಿ ಇನ್ಸಿಡೆಂಟ್ ಆಗುವಾಗ ಕೋರ್ಟ್ ಹೇಳಿದ್ರು ನಮಗೆ ಲಿಬರ್ಟಿ ಸಹ ಇದೆ, ಅಂದ್ರೆ ಸರ್ಕಾರ ನಮ್ಮನ್ನು ಡಿಗ್ನಿಟಿಯಲ್ಲಿ ನೋಡ್ಬೇಕಂತ. ಒಂದು AI ಕೋರ್ಟಿನ ಮುಂದೆ ಆರ್ಗ್ಯೂ ಮಾಡುವಾಗ ಕಾನೂನು ಪ್ರಿಸ್ಕ್ರಿಪ್ಟಿಯಲ್ಲಿ ಮಾತ್ರ ಆರ್ಗ್ಯೂ ಮಾಡಬಹುದು. ಮತ್ತೆ ಕೋರ್ಟ್ ಏನು ಮಾಡುತ್ತಂದ್ರೆ ಜಸ್ಟ್ ಫೇರ್ ಅಂಡ್ ಈಕ್ವಿಟಿ, ಅಂದ್ರೆ ಕಾನ್ಶಿಯಸ್ನೆಸ್ ಪ್ರಕಾರ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅದು ಬರುವಂತದ್ದು ಹ್ಯೂಮನ್ ಬೀಯಿಂಗ್ ನ ಒಂದು ಕಾನ್ಶಿಯಸ್ನೆಸ್ ಇಂದ ಮಾತ್ರ. ಒಂದು ಮಿಷಿನಿಗೆ ಕಾನ್ಶಿಯಸ್ನೆಸ್ ಇರುತ್ತಾ, ಅದೊಂದು ಪ್ರಶ್ನೆ. ಮಿಷಿನಿಗೆ ನಾವೇನು ಫೀಡ್ ಮಾಡ್ತೇವೆ, ಏನ್ ಸಿಸ್ಟಮ್ ಇದೆ, ಅದು ಒಬ್ಬನ ಕಾನ್ಶಿಯಸ್ ಗೆ ಮಾತ್ರ ರಿಸ್ಟ್ರಿಕ್ಟ್ ಆಗುತ್ತೆ. ಯಾವಾಗ ಒಬ್ಬ ಲಾಯರ್ ಮಾತನಾಡ್ತಾನೆ, ಇಟ್ ಈಸ್ ಆನ್ ದಿ ಗ್ರೌಂಡ್ಸ್ ಆಫ್ ಹ್ಯುಮ್ಯಾನಿಟಿ, ಹ್ಯೂಮನ್ ನೇಚರ್. ಆ ಹ್ಯೂಮನ್ ನೇಚರ್ ಅನ್ನು AI ರಿಪ್ಲೇಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಕೋರ್ಟಿನ ಮುಂದೆ ಆರ್ಗ್ಯೂ ಮಾಡುವಾಗ ಲಾಸ್ಟ್ ಪಾಯಿಂಟ್ ಬರೋದು ಕಾನ್ಶಿಯಸ್ನೆಸ್. ಆ ಕಾನ್ಶಿಯಸ್ನೆಸ್ ಬರ್ಬೇಕಾದ್ರೆ ಅಲ್ಲಿ ಲಾಯರ್ ಹ್ಯೂಮನ್ ಬೀಯಿಂಗ್ ಬೇಕು. ಮತ್ತೆ AI ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾವೊಂದು ರೋಬೋಟ್ ಡೆವಲಪ್ ಮಾಡಿ ಅದನ್ನು ಹೈರ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಫೀಸ್ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಲಾಯರ್ ಆಗ್ಬಹುದು. ನಿಮ್ಮ ಪರಿಚಯದವರಿದ್ರೆ, ನಿಮ್ಮ ಕುಟುಂಬದವರಿದ್ರೆ, ಯು ನೀಡ್ ನಾಟ್ ಪೇ ಮಚ್. ಬಟ್ AI ಇದ್ರೆ ಅವ್ರೇನ್ ಮಾಡ್ತಾರೆ, ಕಂಪನಿಯವರು ಪೇಟೆಂಟ್ ಮಾಡ್ತಾರೆ. ನಿಮಗೆ ಪೇಟೆಂಟ್ ಕಾನ್ಸೆಪ್ಟ್ ಅಲ್ಲಿ ಜಾಸ್ತಿ ಚಾರ್ಜ್ ಮಾಡ್ತೀವಿ. ನಮ್ಮ ಟೆಕ್ನಾಲಜಿ ಇದು ಯೂನಿಕ್ AI. ಹೇಗೆ ಮೆಡಿಸಿನ್ ಅನ್ನು ಅವರು ಮಾಡ್ತಾ ಇದ್ದಾರೆ, ಕೆಲವೊಂದು ಕಂಪನೀಸ್ ಅವರ ಮೆಡಿಸಿನ್ಗೆ ಪ್ರೈಸ್ ಜಾಸ್ತಿ. ಸೊ ಇಟ್ ವಿಲ್ ಇಂಡೈರೆಕ್ಟ್ಲಿ ಇಫೆಕ್ಟ್ ದಿ ಪಬ್ಲಿಕ್. ಅವಾಗ ಏನ್ ಮಾಡ್ತಾರೆ, ನಮಗೆ AI ಅಂತ ಬೇಡ, ನಮಗೆ ಜನರೇ ಸಾಕು. ನನ್ನ ಕುಟುಂಬದವ ಇದ್ದಾನೆ, ನಮ್ಮ ಊರಲ್ಲಿ ಒಬ್ಬ ಇದ್ದಾನೆ, ಅವನೇ ಸಾಕು. ಮತ್ತೆ ಇನ್ನೊಂದು, ಜನರು ಹೋಗುದು ಒಬ್ಬ ಲಾಯರ್ನ ಹೆಸರು ನೋಡಿ. ಯಾವುದೋ ಒಂದು AI ಅದನ್ನು ನಂಬಿ ಜನರು ಅವರ ಫೈಲ್ ಕೊಡಬಹುದಾ? ಒಂದು ಕೇಸ್ ಫೈಲ್ ಅಂದ್ರೆ ಅವರಿಗೆ ಅದು ಜೀವ. ಎಲ್ಲಿಯಾದ್ರೂ ಅದು ಕೇಸ್ ಹೋದ್ರೆ ಅವರ ಲೈಫೇ ಹೋಗುತ್ತೆ. ಅಂತ ಟೈಮಲ್ಲಿ ಒಂದು ಮಿಷಿನ್ ಅನ್ನು ಅವರು ನಂಬಬಹುದಾ? ನಾವು ಡಾಕ್ಟರ್ ಅನ್ನು ಹ್ಯೂಮನ್ ಬೀಯಿಂಗ್ ಡಾಕ್ಟರ್ ನಂಬ್ತೇವ, ಮಿಷಿನ್ ಅನ್ನು ನಂಬ್ತೇವೆ. ಮಿಷಿನ್ ಫೈಲ್ ಆಗಬಹುದು, ಆದ್ರೆ ಹ್ಯೂಮನ್ ಬೀಯಿಂಗ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಸೊ ಈಗ ಈ AI ನಿಮ್ಮ ಲಾ ಫೀಲ್ಡ್ ಅಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆಯಾ? ಅದು ಯಾವ ರೀತಿ ಬದಲಾವಣೆ? ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಈ AI ಸಾಫ್ಟ್ವೇರ್ಸ್ ಆಗಿರಬಹುದು, ಅದರಲ್ಲೂ ಫೇಕ್ ಕೇಸಸ್ ಬರ್ತಾ ಇದೆ, ಅದರಲ್ಲೂ ಟೆಕ್ನಿಕಲ್ ಎರರ್ ಆಗ್ತಾ ಇದೆ. ಯಾಕಂದ್ರೆ ಯಾರೋ ಒಬ್ಬ ಏನೋ ಫೀಡ್ ಮಾಡ್ತಾನೆ, AI ಕೆಲವೊಮ್ಮೆ ಅದನ್ನು ಸ್ಟಡಿ ಮಾಡಿ ರಿಸಲ್ಟ್ ಕೊಡುವಾಗ ಆ ಕೇಸ್ ಹೆಸರೇ ಇರಲ್ಲ. ನಾವು ಎಷ್ಟೋ ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ತೀವಿ AI ಅನ್ನು ಯೂಸ್ ಮಾಡಬೇಡಿ, ಅವ್ರು ಯಾವುದೊಂದು ಕೇಸ್ ಹೇಳ್ತಾರೆ ಅದನ್ನು ಚೆಕ್ ಮಾಡುವಾಗ ಆ ಕೇಸ್ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ. ಸೊ AI ಅನ್ನು ನಾವು ನಂಬಲಿಕ್ಕೇ ಆಗಲ್ಲ. ವೆರಿಫಿಕೇಶನ್ ಬಹಳ ಮುಖ್ಯ ಆಗುತ್ತೆ ಒಂದು ವೇಳೆ ಯೂಸ್ ಮಾಡೋದು ಅಂತ. ಕರೆಕ್ಟ್. ಸೊ ರಿಸರ್ಚ್ಗೆ ಯೂಸ್ ಆಗುತ್ತೆ, ಬಟ್ ಅಗೇನ್ ವಿ ಹ್ಯಾವ್ ಟು ವೆರಿಫೈ. ದಟ್ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್. ಓಕೆ ಸರಿ. ಈಗ ಹಾಗಾದ್ರೆ ಒಂದು ಕಾನೂನು ಕ್ಷೇತ್ರದಲ್ಲಿ ಈಗ ನಾನು ಪದವಿ ಪಡಿಬೇಕು ಅಥವಾ ಕಾನೂನು ಕ್ಷೇತ್ರದಲ್ಲಿ ನಾನು ಸಕ್ಸೀಡ್ ಆಗಬೇಕು, ಒಳ್ಳೆ ಲಾಯರ್ ಆಗಬೇಕು. ಸೊ ನನಗೆ ಈಗ ಒಂದು ಲಾ ಬುಕ್ನ ನಾಲೆಜ್ ಸಾಕಾಗತ್ತಾ, ಅದರ ಜೊತೆಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಬೇಕಾ ನನಗೆ ಅನ್ನುವಂಥದ್ದು?
ಓಕೆ, ಸಿ ಲಾ ಬುಕ್ ನಾಲೆಜ್ ನಿಮಗೆ ಜಸ್ಟ್ ಐಡಿಯಾ ಕೊಡುತ್ತೆ ಯಾಕೆ ಕಾನೂನನ್ನು ಮಾಡಿದ್ದಾರೆ. ಅದು ಬಿಟ್ಟು ಇಂಟರ್ನ್ಶಿಪ್ ಅಲ್ಲಿ ಹೋಗುವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಪ್ರಾಕ್ಟಿಕಲಿ ಕ್ಲೈಂಟ್ಸ್ ಬರುವಾಗ ಕ್ಲೈಂಟ್ ಕೌನ್ಸಿಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಕ್ಲೈಂಟ್ ಅನ್ನು ಯಾವ ತರ ನಾವು ಮಾತನಾಡಬೇಕು, ಅವರನ್ನು ಯಾವ ತರ ನಾವು ಅರ್ಥ ಮಾಡಬೇಕು, ಅವರ ಫ್ಯಾಕ್ಟ್ ಅನ್ನು ಕನ್ಸಿಡರ್ ಮಾಡಿ ಅದರಲ್ಲಿ ಇಶ್ಯೂ ಫ್ರೇಮ್ ಮಾಡಿ ಯಾವ ಕಾನೂನು ಅಪ್ಲೈ ಆಗುತ್ತೆ. ಸೊ ಅಪ್ಲಿಕೇಶನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್. ಬೇಸಿಕಲಿ ಇಲ್ಲಿ ಬೇಕಿರುವಂಥದ್ದು ಫಸ್ಟ್ ರಿಸರ್ಚ್, ಸೆಕೆಂಡ್ ಡ್ರಾಫ್ಟಿಂಗ್, ಥರ್ಡ್ ಕನ್ವಿನ್ಸಿಂಗ್. ಈ 3 ಸ್ಕಿಲ್ ಇದ್ರೆ ಸಕ್ಸಸ್ ಅವ. ರಿಸರ್ಚ್, ಡ್ರಾಫ್ಟಿಂಗ್. ಏನ್ ರಿಸರ್ಚ್ ಮಾಡ್ತೀವಿ ಅದನ್ನ ಡ್ರಾಫ್ಟ್ ಅಲ್ಲಿ ಹಾಕಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಅವ್ರ ಲೀಗಲ್ ಒಪಿನಿಯನ್ ಕೊಡಬೇಕು. ಮತ್ತೆ ಕನ್ವಿನ್ಸಿಂಗ್ ದಿ ಕ್ಲೈಂಟ್ ಅಂಡ್ ದಿ ಜಡ್ಜ್. ಈ 3ರಲ್ಲಿ ಒಂದು ಸ್ಕಿಲ್ ಇದ್ರೂ ಸಾಕು. ಎಷ್ಟು ಲಾಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಕೋರ್ಟಿಗೆ ಹೋಗಲ್ಲ, ಖಾಲಿ ರಿಸರ್ಚ್ ಅಲ್ಲಿ ಎಕ್ಸ್ಪರ್ಟ್. ಸೀನಿಯರ್ ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕಾಲ್ ಮಾಡಿ ನಮ್ಗೆ ಸೈಟೇಷನ್ ಬೇಕು, ಇವ್ರು ರಿಸರ್ಚ್ ಮಾಡಿ ಬೇಕು ಕೊಡ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ಕೆಲವೊಂದು ಬೆಂಗಳೂರಲ್ಲಿ ಹೈಕೋರ್ಟ್ ಹತ್ರ ತುಂಬಾ ಜನ ಇದ್ದಾರೆ ಓನ್ಲಿ ಎಕ್ಸ್ಪರ್ಟ್ ಇನ್ ರಿಸರ್ಚ್. ಸೆಕೆಂಡ್ ಕ್ಯಾಟಗರಿ ಲಾಯರ್ಸ್ ರಿಸರ್ಚ್ ಮಾಡಲ್ಲ, ಕೋರ್ಟಿಗೆ ಹೋಗಲ್ಲ, ಡ್ರಾಫ್ಟಿಂಗ್ ಅಲ್ಲಿ ಎಕ್ಸ್ಪರ್ಟ್. ಅವರ ಡ್ರಾಫ್ಟಿಂಗ್ ಸ್ಕಿಲ್, ಆ ವೊಕ್ಯಾಬ್ಯುಲರಿ ಅವ್ರು ಹಾಕುವಂತ ಜಡ್ಜಿಗೆ ಬೇಗ ಅರ್ಥ ಆಗುತ್ತೆ. ಕೆಲವರು ರಿಸರ್ಚ್ ಡ್ರಾಫ್ಟಿಂಗ್ ಇಲ್ಲ ಬಟ್ ಕನ್ವಿನ್ಸಿಂಗ್ ಅಲ್ಲಿ ಎಕ್ಸ್ಪರ್ಟ್. ಬೇರೆ ಲಾಯರ್ಸ್ ಏನ್ ಮಾಡ್ತಾರೆ, ಅವರ ಕೇಸ್ ಫೈಲ್ ಅವರಿಗೆ ಕೊಡ್ತಾರೆ, ವಕಾಲತ್ತಲ್ಲಿ ಆಗುತ್ತೆ. ಇವರ ಫೇಸ್ ವ್ಯಾಲ್ಯೂ ಇದೆ ಅಲ್ಲಿ, ಮತ್ತೆ ಆ ಕನ್ವಿನ್ಸಿಂಗ್ ಸ್ಕಿಲ್ ನೆಕ್ಸ್ಟ್ ಲೆವೆಲ್. ಸೊ 3 ಸ್ಕಿಲ್ ಇದ್ರೆ ಎಕ್ಸಲೆಂಟ್, ಆರ್ ಎನಿ ಆಫ್ ದಿ 1 ಸ್ಕಿಲ್ ಇದ್ರೆ ಸಹ ಯು ಕ್ಯಾನ್ ಆರಾಮ್ಸೆ ಸರ್ವೈವ್. ಓಕೆ, ಸರಿ. ಹಾಗಾದ್ರೆ ನನ್ನದು ಇವಾಗ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಪ್ರಶ್ನೆ ಕೇಳೋದಂತಾದ್ರೆ, ಈಗ ಲಾ ಕೋರ್ಸಿಗೆ ನಾನು ಜಾಯ್ನ್ ಆಗಬೇಕು, ಕಾನೂನು ಪದವಿಯನ್ನು ಪಡಿಬೇಕು ಅಂತಾದರೆ ನಾನು ಯಾವಾಗ ಬರ್ಬೋದು? ಇಸ್ ಇಟ್ ಆಫ್ಟರ್ PU, ಇಸ್ ಇಟ್ ಆಫ್ಟರ್ ಡಿಗ್ರಿ, ಏನೆಲ್ಲ ಅವಕಾಶಗಳಿದೆ? ಒಂದು ಅಂದರೆ ಯಾವಾಗ ಬರಬೇಕು ಅನ್ನುವಂಥದ್ದು. ಎರಡನೇದು, ಈಗ LLB ಕೋರ್ಸ್ ನಂತರ ಏನೆಲ್ಲ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಏನೆಲ್ಲ ಇದೆ ಅಂತ. ಓಕೆ, ಸೊ ಇಲ್ಲಿ 2 ಥರ ನೀವು ಕಾನೂನು ಪದವಿಯನ್ನು ಪಡ್ಕೊಳ್ಬಹುದು. ಓಕೆ, ಮೊದಲನೇದಾಗಿ PUC ನಂತರ ಅದು 5 years ಕೋರ್ಸ್. ಅದು ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಹೇಳ್ತೇವೆ. ಕಾಂಬಿನೇಷನ್ ಕಂಬೈನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ BA LLB, BCom LLB, BBA LLB, BSc LLB, ಹಾಗೆ ಹಲವಾರು ಕೋರ್ಸ್ ಅನ್ನು ಈಗ BCom, BBA, BSc ಅದನ್ನು ಇಂಟಿಗ್ರೇಟ್ ಮಾಡಿ LLB ಒಟ್ಟಿಗೆ ಅವರು ಕಂಬೈನ್ ಮಾಡಿದ್ದಾರೆ. ಇದು ಲಾ ಕಾಲೇಜಲ್ಲೇ ಕಲಿಯುವ. ಲಾ ಕಾಲೇಜಲ್ಲಿ ಈಗ ನಮ್ಮ ಕಾಲೇಜಲ್ಲಿ BBA LLB ಇದೆ, ಬೇರೆ ಕಾಲೇಜಲ್ಲಿ BA LLB ಇದೆ. ಸೊ ಹಲವಾರು ಕಾಲೇಜ್ ಹಲವಾರು 5 years ಕೋರ್ಸಸ್ ಅನ್ನು ಆಫರ್ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಮಕ್ಕಳಿಗೆ ಕಾರ್ಪೊರೇಟ್ ಇಂಟ್ರೆಸ್ಟ್ ಇರುತ್ತೆ, ಅವರು BCom, BBA ಮಾಡ್ತಾರೆ. ಕೆಲವರಿಗೆ ಸಮಾಜದ್ದು ಸೋಶಿಯಾಲಜಿ ಅವರು BA LLB ಮಾಡ್ತಾರೆ. ಕೆಲವರಿಗೆ ಸೈನ್ಸ್ ಅವರು BSc LLB ಸಹ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಡಿಗ್ರಿ ಸಿಗೋದು ಒಂದು, ಅದೇನಂತ BBA LLB, BCom LLB. ಆದರೆ 5 years ಇದಕ್ಕೆ ಇರುವಂಥದ್ದು ಇಲ್ಲಿ ಮಿಕ್ಸ್ ಆಗಿರುತ್ತೆ ಸಬ್ಜೆಕ್ಟ್. ಪ್ರಮುಖವಾಗಿ ಫಸ್ಟ್ 2 ವರ್ಷ ಏನು ಮಾಡ್ತಾರೆ ಅಂದರೆ ಅವರು BBA ಫೌಂಡೇಶನ್ ಕೋರ್ಸ್ ಏನಿದೆ ಅಲ್ಲ ಅದರ ಸಬ್ಜೆಕ್ಟ್ ಅನ್ನು ತುಂಬಾ ಫೋಕಸ್ ಮಾಡ್ತಾರೆ. ಫಸ್ಟ್ 2 years ಆದರೆ 1-2 ಲಾ ಸಬ್ಜೆಕ್ಟ್ ಇರುತ್ತೆ, ಮತ್ತೆ ಕಂಪ್ಲೀಟ್ ಲಾ ಅನ್ನು ಅವರು ಫೋಕಸ್ ಮಾಡ್ತಾರೆ. ಇದು ಆಫ್ಟರ್ PUC. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಆ PUC 18 years ಟೈಮ್ ಅಲ್ಲಿ ಐಡಿಯಾ ಇರಲ್ಲ ನಂತರ ಇರುವವರಿಗೆ. ಓಕೆ, BCom ಮಾಡುವಾಗ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ನಮ್ಗೊಂದು ಲಾ ಮಾಡ್ಬೇಕಂತ. ಈಗ ಅವರು 5 years ವೇಟ್ ಮಾಡ್ಬೇಕಂತಿಲ್ಲ. ಅದು ಎನಿ ಡಿಗ್ರಿ, ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು. ಈಗ ನನ್ನ ಸ್ಟೂಡೆಂಟ್ ಒಬ್ಳು ಇಂಜಿನಿಯರಿಂಗ್ ಮಾಡಿ ಲಾ ಮಾಡ್ತಿದ್ದಾರೆ, ಇನ್ನೊಬ್ಳು ನರ್ಸಿಂಗ್ ಮಾಡಿ ಲಾ ಮಾಡ್ತಿದ್ದಾರೆ. ಅದು ಎಷ್ಟು ವರ್ಷ ಇರುತ್ತೆ? 3 years. 3 years ಆಫ್ಟರ್ ಗ್ರಾಜುಯೇಷನ್. ಅದು ನಾವು PG ಕೋರ್ಸ್ ಅಂತ ಕರೆಯಲ್ಲ, ಅದು UG ಕೋರ್ಸೇ. ಮತ್ತೆ PGಗೆ ಹೋಗ್ಬೇಕಾದ್ರೆ LLM ಅಂತಿದೆ. LLB ಆದ ನಂತರ ಮಾಸ್ಟರ್ಸ್ ಇನ್ ಲಾ, LLM ಮಾಸ್ಟರ್ಸ್ ಇನ್ ಲಾ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಮಾಸ್ಟರ್ಸ್ ಇನ್ ಲಾ ಅಲ್ಲಿ ಈಗ MCom, MBA ಇದೆ, ಇನ್ ಡೀಪ್ ಸ್ಪೆಷಲೈಸೇಷನ್ ಇರುತ್ತೆ. ಕಮರ್ಷಿಯಲ್ ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು, IPR ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಸ್ಪೆಷಲೈಸೇಷನ್ ತಗೊಂಡು ಅದ್ರಲ್ಲಿ ನಾವು ಮಾಸ್ಟರ್ಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ಲಿಕ್ಕೆ LLM ಕಂಪಲ್ಸರಿ ಅಲ್ಲ, LLB ಸಾಕು. LLB ವಿತ್ ಬಾರ್ ಕೌನ್ಸಿಲ್ ಲೈಸೆನ್ಸ್. ಆದ್ರೆ ಟೀಚಿಂಗ್ ಹೋಗ್ಬೇಕಾದ್ರೆ LLM ಕಂಪಲ್ಸರಿ. ಓಕೆ, ಇದು ಎಷ್ಟು ವರ್ಷ ಇರುತ್ತೆ LLM ಡಿಪೆಂಡ್ಸ್ ಆಗುತ್ತೆ. ಈಗ NLU ಅಲ್ಲಿ ಹೋದ್ರೆ 1 year ಇದೆ, ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿ 1 year, ಗವರ್ಮೆಂಟ್ ಯೂನಿವರ್ಸಿಟಿ 2 years ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ವೇರ್ ಯು ಆರ್ ಜಾಯಿನಿಂಗ್. ಹೈಯರ್ ಎಜುಕೇಶನ್ PhD ಆಪ್ಷನ್ಸ್ ಇದೆ. ಆಫ್ಟರ್ LLM ಯು ಆರ್ ಎಲಿಜಿಬಲ್ ಟು ದಿ PhD. ಹಲವಾರು ಯೂನಿವರ್ಸಿಟಿ ಅವರು PhD ಇನ್ ಲಾ ಅನ್ನು ಆಫರ್ ಮಾಡ್ತಿದ್ದಾರೆ. PhD ಸೇಮ್ 5 years, 3 years ಫುಲ್ ಟೈಮ್, ಅದು 3 years. LLB ಆಗಿ PhD ಆಗುತ್ತೆ. LLB, LLM, ಮಾಸ್ಟರ್ಸ್ ಆಗಲೇಬೇಕು. ಓಕೆ. ಸೊ ಈ ಕ್ರಮ ಗೊತ್ತಿದ್ದಾಗ ನಮಗೆ ತುಂಬಾ ಸುಲಭ ಆಗುತ್ತೆ ಅನ್ನೋದು. ಇಂಟಗ್ರೇಟೆಡ್ ಕೋರ್ಸ್ ಬಗ್ಗೆನೂ PUC ಮುಗಿಸುವ ವಿದ್ಯಾರ್ಥಿಗಳು ಆಲೋಚನೆ ಮಾಡಬಹುದು. ಅಂದರೆ PUC ಆದ ಮೇಲೆ ಇಂಥದ್ದನ್ನು 5 years ಮಾಡ್ಬೋದು. ಡಿಗ್ರಿ ಆಗಿ ಬರ್ತೀರಿ ಅಂತಂದರೆ ಅಗೇನ್ ಇಟ್ ವಿಲ್ ಬಿ ಎ UG ಕೋರ್ಸ್ ಬಟ್ ಫಾರ್ 3 year ಪೀರಿಯಡ್ ಅಂತ ನಮ್ಗೆ ಗೊತ್ತಿರಲಿ ಅನ್ನುವಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ನಾನು ಕೇಳಬೇಕು, ಯಾಕಂತ ಹೇಳಿದ್ರೆ ಮಕ್ಕಳು ಫಾರಿನ್ಗೆ ಹೋಗಬೇಕು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ನಮ್ಮ ಅಪ್ಪ ಅಮ್ಮನಿಗೆ ಯಾವಾಗಲೂ ಇರುತ್ತೆ. ಈಗ ಲಾ ಮಾಡಿದವನು ಒಬ್ಬ ಫಾರಿನಲ್ಲಿ ಕೆಲಸ ಮಾಡ್ಲಿಕ್ಕಾಗತ್ತಾ? ವಿದೇಶದಲ್ಲಿ ಉದ್ಯೋಗಾವಕಾಶಗಳು ಎಷ್ಟಿದೆ ಅನ್ನುವಂಥದ್ದು. ಓಕೆ, ನೀವು ಹೇಳಿದಾಗೆ ಪೇರೆಂಟ್ಸಿಗೆ ಇಂಟ್ರೆಸ್ಟ್ ಇದೆ, ಪ್ರೆಸೆಂಟ್ ಜನರೇಷನ್ಗೂ ಇಂಟ್ರೆಸ್ಟ್ ಇದೆ, ನಾನು ಫಾರಿನ್ ಹೋಗ್ಬೇಕು, ನಾನು ಆ ಕಂಟ್ರಿಲಿ ಕೆಲಸ ಮಾಡ್ಬೇಕಂತ. ಓಕೆ, ಸೊ ಕಮಿಂಗ್ ಬ್ಯಾಕ್, ಅಡ್ವೊಕೇಟ್
ಪ್ರಾಕ್ಟೀಸ್ ಮಾಡಬಹುದವ, ಆದರೆ ಅಲ್ಲಿಯದ್ದು ಬಾರ್ ಕೌನ್ಸಿಲ್ ಎಕ್ಸಾಮ್ ಕಟ್ಟಬೇಕು. ಡಿಪೆಂಡ್ಸ್ ಯಾವ ಕಂಟ್ರಿಗೆ ಹೋಗ್ತಿದ್ದಾನೆ. ಅಲ್ಲಿ ಒಂದು ಈಗ ಕೆನಡಾ ಆದರೆ ಸಪ್ರೇಟ್ ಎಕ್ಸಾಮ್ ಇದೆ, UK ಆದರೆ ಸಪ್ರೇಟ್ ಎಕ್ಸಾಮ್ ಇದೆ. ಸೊ ಆ ಒಂದು ಎಕ್ಸಾಮ್ ಕಟ್ಟಿದ್ರೆ ಈ ಕ್ಯಾನ್ ಪ್ರಾಕ್ಟೀಸ್ ಲಾ ದೇರ್. ಓಕೆ, ಭಾರತದಲ್ಲಿ ಪಡೆದಂತ ಪದವಿ ಅಲ್ಲಿ ಅಪ್ಲೈ ಆಗುತ್ತೆ, ಆದರೆ ಅಲ್ಲಿರುವ ಒಂದು ಎಕ್ಸಾಮ್ ಅನ್ನುವ ಬರಿಬೇಕಾಗುತ್ತೆ. ಪ್ಲಸ್ ಹಲವಾರು ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಅವ ಕೆಲಸ ಮಾಡಬಹುದು. ಹಲವಾರು ಕಂಪನೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಇಂಡಿಯಾ ಒಟ್ಟಿಗೆ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಇಂಡಿಯನ್ ಕಾನೂನ್ ಅನ್ನು ಸ್ಟಡಿ ಮಾಡ್ಲಿಕ್ಕೆ ಒಬ್ಬ ಇಂಡಿಯನ್ ಬ್ಯಾಕ್ ಗ್ರೌಂಡ್ ಬೇಕಿರ್ತಾನೆ. ಪ್ಲಸ್ ನಮ್ಮ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ಸ್ ಅಲ್ಲಿ ನಮ್ಮ ಉಡುಪಿಯವರು ಮಂಗಳೂರವರು ಸಹ ಕಾನೂನು ಪದವಿ ಮಾಡಿ ಕೆಲಸ ಮಾಡುವವರು ಇದ್ದಾರೆ. ದೇರ್ ಇನ್ UN ಯುನೈಟೆಡ್ ನೇಷನ್ಸ್ ಅಲ್ಲಿದ್ದಾರೆ. ಯುನೈಟೆಡ್ ನೇಷನ್ಸ್ ಹಲವಾರು ಆರ್ಗನ್ಸ್ ಅಲ್ಲಿ, ಅದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇರ್ಬೋದು, ಅಲ್ಲಿ ಸಹ ಇಂಡಿಯನ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಸೊ UN ಅವರು ಕಾಲ್ ಫಾರ್ ಮಾಡ್ತಾರೆ. ಅಂಥ ಟೈಮಲ್ಲಿ ಅಲ್ಲಿ ಅಪ್ಲೈ ಮಾಡಿ ಅಲ್ಲಿ ಸಹ ಕೆಲಸ ಸಿಗುತ್ತೆ. ಸೊ ಉಡುಪಿಯವರೊಬ್ಬರು UN ಅಲ್ಲಿದ್ದಾರೆ, ಅವರು ಮೋರ್ ದೆನ್ 50 ಕಂಟ್ರೀಸ್ ವಿಸಿಟ್ ಮಾಡಿದ್ದಾರೆ. ಓಕೆ, ಅಂಥ ಅವಕಾಶ ಸಹ ಅಲ್ಲಿ ಸಿಗುತ್ತೆ. ಓಕೆ, ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತದಲ್ಲಿ ಪಡೆದಂಥ ಲಾ ಪದವಿಗೆ ಬೆಲೆ ಇದೆ ಮತ್ತು ತುಂಬ ಅಗತ್ಯನೂ ಇದೆ ಮತ್ತು ಅನೇಕ ಜನ ಸಾಧನೆ ಮಾಡಿದವರು ಇದ್ದಾರೆ ಅನ್ನುವಂಥದ್ದನ್ನು ರಾಯನವರು ಹೇಳ್ತಿರುವಂಥದ್ದು. ಸರಿ, ನಾನೀಗ ಹಾಗಾದರೆ ನಾನು ಒಂದು ರೀತಿಯಲ್ಲಿ ಮುಗಿಸ್ತಾ ಬರ್ತಾ ನಿಮಗೆ ಒಂದು ಪ್ರಶ್ನೆ ನಾನು ಕೇಳಬೇಕು. ಆ್ಯಸ್ ಎ ಟೀಚರ್ ಇವತ್ತು ಆಸ್ಪಿರೆಂಟ್ಸ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಒಂದು ಪ್ರಶ್ನೆ ನಾನು ಕೇಳುವಂಥದ್ದು ನಾನು ನಿಮಗೆ. ಓಕೆ, ಬೇಸಿಕಲಿ ಇಲ್ಲಿ ಮಕ್ಕಳು ಆಡಿಯನ್ಸ್ ಆರ್ ಪಿ ಯು ಸಿ ರೇಂಜಲ್ಲಿ ಇರುವಂಥದ್ದು. ಎಸ್, ಲೈಫಲ್ಲಿ ಒಂದು ಪರ್ಪಸ್ ಇರಬೇಕು. ಈಗ ಒಂದು ಪರ್ಪಸ್ ಅನ್ನು ಡಿಸೈಡ್ ಮಾಡಲಿಕ್ಕೆ 2 ಮೆಥಡ್ ಇದೆ. ಒಂದು ಸೆಲ್ಫ್ ಕೇರ್, ಸೆಲ್ಫಿಶ್ ಅಂತ ಹೇಳ್ತಿದ್ರು ಮೊದಲು, ಈಗ ಸೆಲ್ಫಿಶ್ ಅಲ್ಲ, ಈಗ ಸೆಲ್ಫ್ ಕೇರ್. ಅಂದ್ರೆ ನಾನು ಉದ್ಧಾರ ಆಗಬೇಕು, ನನ್ನ ಕುಟುಂಬ ಉದ್ಧಾರ ಆಗಬೇಕು, ನಾವು ಒಳ್ಳೆ ದುಡ್ಡು ಮಾಡಬೇಕು, ನಥಿಂಗ್ ರಾಂಗ್. ಓಕೆ, ಅವ್ರೇನು ಮಾಡ್ತಾರೆ, ಪ್ರೈವೇಟ್ ಕಂಪನಿಗೆ ಹೋಗ್ತಾರೆ, ಅವ್ರು ಫಾರಿನ್ ಹೋಗ್ತಾರೆ, ದೇ ವಾಂಟ್ ಟು ಮೇಕ್ ಮನಿ ಮೋರ್. ಇನ್ನು ಕೆಲವರು ಇರುವಂಥದ್ದು ಸೋಷಿಯಲ್ ಸರ್ವಿಸ್. ಸೊ ಹಲವಾರು ಜನರು ಲೈಫಲ್ಲಿ ಪರ್ಪಸ್ ಅನ್ನು ಫಿಕ್ಸ್ ಮಾಡುವಂಥದ್ದು ಏದರ್ ಸೆಲ್ಫ್ ಕೇರ್ ಆರ್ ಸೋಷಿಯಲ್ ಸರ್ವಿಸ್. ಈ ಸೋಷಿಯಲ್ ಸರ್ವಿಸ್ ಮಾಡೋರು ಏನು ಮಾಡ್ತಾರೆ, ಲಾಗೆ ಬರ್ತಾರೆ. ಇಲ್ಲಿ ಏನಾಗುತ್ತೆ, ನಮ್ಮ ಕೆಲಸದಿಂದ ಸರ್ವಿಸ್ ಆಗ್ತಾ ಇದೆ, ಕೆಲಸವೂ ಆಗ್ತಿದೆ. ಇಲ್ಲಿ ಅಟ್ ದಿ ಎಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮನಿ ಈಸ್ ಇಂಪಾರ್ಟೆಂಟ್, ಮೋರ್ ದೆನ್ ಮನಿ ರೆಸ್ಪೆಕ್ಟ್ ಈಸ್ ಇಂಪಾರ್ಟೆಂಟ್. ಇವತ್ತು ಎಷ್ಟೋ ವರ್ಕ್ ಪ್ಲೇಸ್ ಅಲ್ಲಿ ಟಾಕ್ಸಿಕ್ ವರ್ಕ್ ಕಲ್ಚರ್ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಎಂಪ್ಲಾಯೀಸ್ ಸೂಸೈಡ್ ಮಾಡ್ತಾ ಇದ್ದಾರೆ, ಡಿಪ್ರೆಷನ್ಗೆ ಹೋಗ್ತಿದ್ದಾರೆ, ಸ್ಟ್ರೆಸ್ ಆಗ್ತಿದೆ. ಯಾಕಂದ್ರೆ ಸಮ್ವನ್ ಈಸ್ ಕಂಟ್ರೋಲಿಂಗ್ ದೆಮ್. ಬಟ್ ದಿಸ್ ಈಸ್ ದಿ ಪ್ರೊಫೆಷನ್ ವೇರ್ ಯು ಆರ್ ದಿ ಬಾಸ್. ಯಾರ ಹತ್ರ ಹೋಗಿ ನನಗೆ ಒಂದಿನ ರಜೆ ಬೇಕು ಅಂತ ಕೇಳಬೇಕಂತಿಲ್ಲ. ಇಫ್ ಯು ಆರ್ ಪ್ರಾಕ್ಟಿಸಿಂಗ್, ನನಗೆ ಇನ್ಕ್ರಿಮೆಂಟ್ ಬೇಕಂತ ಕೇಳಬೇಕಂತಿಲ್ಲ, ನನಗೆ ಲಂಚ್ ಟೈಮ್ ಎಕ್ಸ್ಟ್ರಾ ಬೇಕಂತ ಕೇಳಬೇಕಂತಿಲ್ಲ. ಫ್ಯಾಮಿಲಿಗೂ ಟೈಮ್ ಕೊಡಬಹುದು. ನಿಮಗೆ ಪರ್ಸನಲ್ ಏನು ಆಕ್ಟಿವಿಟಿ ಬೇಕಾದ್ರೂ ನೀವು ಮಾಡಬಹುದು. ರಾತ್ರಿ ಕೂತ್ಕೊಂಡು ಸಹ ಕೆಲಸ ಮಾಡಬಹುದು. ಪ್ಲಸ್ ರಿಟೈರ್ಮೆಂಟ್ ಇಲ್ಲ. ಓಕೆ, ಸೊ ದೇರ್ ಇಸ್ ನೋ ರಿಟೈರ್ಮೆಂಟ್. ಅಗೇನ್ ನಿಮ್ಮ ನೇಬರ್ ನಿಮ್ಮ ಕ್ಲೈಂಟ್, ನಿಮ್ಮ ಕುಟುಂಬದವರು ನಿಮ್ಮ ಕ್ಲೈಂಟ್. ಓಕೆ, ದೇರ್ ಇಸ್ ಅ ವಾಸ್ಟ್ ಸ್ಕೋಪ್. ಸ್ಪೆಷಲಿ ಹುಡುಗಿಯರಿಗೆ ಹೇಳೋದೇನೆಂದರೆ, ಹುಡುಗಿಯರು ಕಂಪ್ಲೇಂಟ್ ಮಾಡೋದು, ಸರ್ MBA ಆಯಿತು, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೇನೆ, ನನ್ನ ಹಸ್ಬೆಂಡ್ ಬೇರೆ ಸಿಟಿಯಲ್ಲಿದ್ದಾನೆ, ಆದರೆ ನನ್ನ ಕೋರ್ಸಿಗೆ ಅಲ್ಲಿ ಸ್ಕೋಪ್ ಇಲ್ಲ. ಆದರೆ ಲಾ ಮಾಡಿದರೆ ನೀವು ಇಂಡಿಯಾದು ಯಾವ ಜಿಲ್ಲೆಗೆ ಹೋಗಿ ಅಲ್ಲೊಂದು ಕೋರ್ಟ್ ಇರುತ್ತೆ, ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಎಲ್ಲ ಜಿಲ್ಲೆ ಎಲ್ಲ ಊರಲ್ಲಿ ಒಂದು ಬ್ಯಾಂಕ್ ಇರುತ್ತೆ, ಅಟ್ಲೀಸ್ಟ್ ಆ ಬ್ಯಾಂಕಿಗೆ ನೀವು ಲೀಗಲ್ ಒಪಿನಿಯನ್ ಕೊಡಬಹುದು. ಪ್ಲಸ್ ಜನರು ಇರ್ತಾರೆ, ಜನರಿಗೆ ಕಾನೂನು ಬೇಕೇ ಬೇಕು. ಸೊ ಇಫ್ ಯು ಆರ್ ಪ್ಲಾನಿಂಗ್ ಸಮಥಿಂಗ್ ವೇರ್, ಎಸ್ಪೆಷಲಿ ಆಡಿಯನ್ಸ್ಗೆ ಯಾರು ಮಕ್ಕಳು ನೋಡ್ತಾ ಇದ್ದಾರೆ ಅವ್ರಿಗೆ ಹೇಳೋದೇನೆಂದರೆ, ಇಂಟರ್ನ್ಯಾಷನಲ್ ವಾರ್ ಆಗಲಿ, ಪ್ಯಾಂಡಮಿಕ್ ಬರಲಿ, ನಮ್ಮ ಗೌರ್ಮೆಂಟ್ ಯಾವ ಪಾಲಿಸಿ ಮಾಡಲಿ, ಲಾ ಫೀಲ್ಡಿಗೆ ಅದು ಇಫೆಕ್ಟೇ ಆಗಲ್ಲ. ಸೊ ದೆರ್ ಈಸ್ ನೋ ಸಮಥಿಂಗ್ ಲೈಕ್ ಲಿಮಿಟೇಷನ್. ಒಂದೇ ಇನ್ಸಿಡೆಂಟ್, ನಾನು ಚರ್ಚ್ ಮುಗಿಸಿ ಮನೆ ಬರಬೇಕಾದ್ರೆ ಒಬ್ಬ ಸಿಕ್ಕಿದ, ನೀನು ಲಕ್ಕಿ ಮಾರೆ, ಅವ ಇರೋ ದುಬೈಯಲ್ಲಿ, ನಂದು ಜಾಬ್ ಗ್ಯಾರಂಟಿ ಬಗ್ಗೆ ನನಗೆ ಟೆನ್ಷನ್ ಇದೆ, ನಿನ್ಗೆ ಆದ್ರೆ ಬಿಂದಾಸ್, ಯಾವ ವಾರ ಆಗಲಿ ಏನೇ ಆಗಲಿ ನಿಂಗೇನು ತಲೆ ಬಿಸಿ ಇಲ್ಲ. ಸೊ ಇಫ್ ಯು ವಾಂಟ್ ಅ ಜಾಬ್ ಗ್ಯಾರಂಟಿ and if you want a good sleep or peace of mind, then law is something, it is best. So I advise all the students ಯಾರಿಗೆಲ್ಲ ಲೈಫಲ್ಲಿ ಸೇವೆ ಮಾಡಬೇಕು. ಅಟ್ ದಿ ಎಂಡ್ ನಮಗೆ ಬೈಬಲಲ್ಲಿ ಇರುವಂಥದ್ದು, ಯಾರಿಗೆ ಅಗತ್ಯ ಇದೆ ಅವರಿಗೆ ನಾವು ಸೇವೆ ಮಾಡಬೇಕು. ಇವತ್ತು ಎಷ್ಟೋ ಜನರಿಗೆ, ಈವನ್ ಚರ್ಚಿಗೆ ಆಗಿರ್ಬೋದು, ಪಾಸ್ಟರ್ಸ್ಗೆ ಆಗಿರ್ಬೋದು, ಕಾನೂನದು ಒಂದು ಅಡ್ವೈಸಿನ ಅಗತ್ಯ ಇದೆ. ಕಾನೂನು ಅಡ್ವೈಸ್ ನನಗೆ ಬೇಡ ಅಂತ ಹೇಳುವ ಜನ ಯಾರಿಲ್ಲ. ಬಿಕಾಸ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ನನಗೆ ಕಾನೂನು ಗೊತ್ತಿಲ್ಲ, ನಾನು ಬೇರೆಯವರ ID ಪಾಸ್ವರ್ಡನ್ನು ಯೂಸ್ ಮಾಡಿದ್ದೇನೆ, ನಾನು ಬೇರೆಯವರ ಜಾಗಕ್ಕೆ ಏನೋ ಒಂದು ಕಸ ಹಾಕಿದ್ದೇನೆ, ನನ್ನ ಮೇಲೆ ಈಗ ಆ್ಯಕ್ಷನ್ ಆಯಿತು, ನನಗೆ ಕಾನೂನು ಗೊತ್ತಿಲ್ಲ ಅಂದರೆ ನಿಮಗೆ ಯಾರು ಬಿಡಲ್ಲ. ಆದರೆ ಮೆಡಿಕಲ್ ಮತ್ತು ಬೇರೆ, ಇಟ್ ಡಿಪೆಂಡ್ಸ್ ಆನ್ ಇಫ್ ಯು ರಿಕ್ವೈರ್. ಬಟ್ ಲೀಗಲ್ ಡೆಫಿನೆಟ್ಲಿ ಎವ್ರಿ ಒನ್ ರಿಕ್ವೈರ್ಸ್ ಆ್ಯಸ್ ಆ್ಯಂಡ್ ವೆನ್ ಪಾಪ್ಯುಲೇಷನ್ ಇನ್ಕ್ರೀಸಸ್. ಈಗೇನಂದರೆ ಜನರ ಹತ್ರ ದುಡ್ಡಿದೆ, ದೇ ಆರ್ ರೆಡಿ ಟು ಸ್ಪೆಂಡ್. ಮೊದಲಿಗೆ ಅಂದರೆ ಯಾರಪ್ಪ ಕೋರ್ಟಿಗೆ ಹೋಗೋದು, ಯಾರು ಲಾಯರ್ಗೆ ಹೈರ್ ಮಾಡೋದು, ಡೈವರ್ಸ್ ಕೇಸ್ ಕಡಿಮೆ ಇತ್ತು. ಯಾಕಂದರೆ ಲಾಯರ್ ಹತ್ರ ಹೋಗಲಿಕ್ಕೆ ಫೀಸ್ ಜಾಸ್ತಿ ಕೊಡಬೇಕು, ಲಾಯರ್ ಕಡಿಮೆ ಇದ್ದಾರೆ. ನಮ್ಮಡೆ ಪೀಪಲ್ ಆರ್ ರೆಡಿ ಟು ಪೇ. ಓಕೆ, ಸೊ ಆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ ಮತ್ತು ಈಗೋ ಜಾಸ್ತಿ ಆಗಿದೆ.
ಅವನಿಗೆ ನಾನು ಬಿಡಲ್ಲ. ಅಣ್ಣ ತಮ್ಮ ಮೇಲೆ ಕೇಸ್ ಹಾಕುವುದು ಎಷ್ಟೋ ಪ್ರಾಪರ್ಟಿ ಕೇಸಸ್ ಇದೆ. ಸೊ ಲೈಕ್ ದಟ್ ದ ಸ್ಕೋಪ್ ಇಸ್ ಅಬಂಡೆಂಟ್. ಓಕೆ, ಫೈನ್. ಸೊ ನಾನು ಒಂದು ಹಳೆ ಡೈಲಾಗ್ ನೆನಪಾಗುತ್ತೆ, ಐ ವಿಲ್ ಸಿ ಯು ಇನ್ ದ ಕೋರ್ಟ್ ಅಂತ ಒಂದು. ಯಾಕಂತ ಹೇಳಿದ್ರೆ ಲಾಯರ್ಸನ್ನು ಜನ ನಂಬ್ತಾರೆ, ಕಾನೂನು ಪ್ರಕ್ರಿಯೆಯನ್ನು ಜನ ನಂಬ್ತಾರೆ. ಇವತ್ತು ಪ್ಯಾಂಡಮಿಕ್ ಜಗತ್ತಿನಲ್ಲಾಗುವಂಥ ಬದಲಾವಣೆಗಳು ಇವತ್ತು ಬೇರೆ ಬೇರೆ ಉದ್ಯೋಗಗಳನ್ನು ಕಸಿದುಕೊಳ್ತಾ ಇರ್ಬೋದು. ಆದರೆ ಒಬ್ಬ ಲಾಯರ್ಗೆ, ಒಬ್ಬ ಅಡ್ವೊಕೇಟ್ಗೆ ಕಾನೂನು ಪದವಿ ಪಡೆದು ಅದನ್ನು ಪ್ರಾಕ್ಟೀಸ್ ಮಾಡುವವನಿಗೆ ಅಥವಾ ಅದರಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿರೋನಿಗೆ ಯಾವತ್ತಿಗೂ ಯಾವ ಸಮಸ್ಯೆನೂ ಬರೋದಿಲ್ಲ ಅನ್ನುವಂಥದ್ದನ್ನು ಭಾಳ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ನೀವು ಹೇಳುವ ಒಂದು ಪಾಯಿಂಟ್ ಏನು ಬಂತು, ರೀಸೆಂಟ್ಲಿ ತಮಿಳುನಾಡಲ್ಲಿ 11 ಪೊಲೀಸರಿಗೆ ಡೆತ್ ಪೆನಾಲ್ಟಿ ಆಯಿತು ಅಲ್ಲಿ. ಕಾನೂನು ಲಾಯರ್ ಅದು ಪಾತ್ರ ಬಹಳ ಇದೆ. ಇನ್ನೊಂದು ಮೂವಿ ಸೀನ್ ಜಸ್ಟ್ ಹೇಳ್ತೇನೆ, ಒಂದು ಮೂವಿ ಸೀನ್. ಒಬ್ಬ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ, ನನಗೆ ITI ಕಾಲೇಜಲ್ಲಿ ಅಡ್ಮಿಷನ್ ಆಯಿತು. ಅಮ್ಮ ಹೇಳ್ತಾರೆ, ಇಲ್ಲ ನೀನು ಲಾ ಮಾಡಬೇಕು, ಯಾಕಂದ್ರೆ ನಮ್ಗೆ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಅದೊಂದು ಮೂವಿ ಅದು ಸೀನ್. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿ ಆ ಮಗನಿಗೆ ಹೊಡಿತಾನೆ. ನೆಕ್ಸ್ಟ್ ಮಗ ರಿಲೀಸ್ ಆಗಿ ಬರ್ತಾನೆ, ಅಮ್ಮನಿಗೆ ಹೇಳ್ತಾನೆ ನಾನು ITI ಜಾಯ್ನ್ ಆಗ್ತೇನೆ. ಅಮ್ಮ ಹೇಳ್ತೀನಿ, ಇಲ್ಲ ನೀನು ಲಾ ಜಾಯ್ನ್ ಆಗಬೇಕು, ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಹಾಗಾದರೆ ಆ ಪಾಯಿಂಟ್ ಜೊತೆಗೆ ನಾನು ಮುಂದುವರಿಸ್ತಾ ಇದ್ದೇನೆ. ಗೌರವದ ಒಂದು ಬದುಕನ್ನು ಬದುಕಬೇಕು ಅಂತ ಬಯಸುವಂಥ ನಮಗೆಲ್ಲರಿಗೂ ಕೂಡ ಒಬ್ಬ ಲಾಯರ್ನ ಅಗತ್ಯ ಇರ್ತದೆ. ಒಂದು ವೇಳೆ ನಿಮ್ಮ ಮನೆಯಿಂದನೇ ಒಬ್ಬ ಅಡ್ವೊಕೇಟ್ ಬರೋದು ಅಂತಾದರೆ ಅದು ನಿಜವಾಗ್ಲೂ ಒಳ್ಳೆಯ ವಿಚಾರ. ಇವತ್ತು ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಬ್ಯಾಕ್ ಸಪೋರ್ಟ್ ಆಗಿ ಇವತ್ತು ಲಾ ಡಿಪಾರ್ಟ್ಮೆಂಟ್ ಇರೋದ್ರಿಂದ ವೃತ್ತಿ ಅವಕಾಶಗಳಂತೂ ತುಂಬ ಇದೆ. ಯಾವ ಕೋರ್ಸು ಹೇಗಿರುತ್ತೆ, ಎಷ್ಟು ವರ್ಷ ಇರುತ್ತೆ, ಏನು ಕಲಿಸ್ತಾರೆ ಅನ್ನೋದನ್ನೆಲ್ಲ ಒಬ್ಬರು ಲಾ ಟೀಚರ್ ಆಗಿ ಅದನ್ನು ಪಾಠ ಮಾಡುವಂಥ ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ರಾಯನ್ ಫರ್ನಾಂಡಿಸ್ ಅವರು ಭಾಳ ಚೆನ್ನಾಗಿ ನಮಗೆ ವಿವರಿಸಿದ್ದಾರೆ. ಸೊ ನಾನು ನೆನೆಸ್ತೇನೆ ಇವತ್ತಿನ ಕಾರ್ಯಕ್ರಮ ನಮಗೆಲ್ಲರಿಗೂ ತುಂಬ ಸಹಾಯಕ ಆಗಿದೆ ಅಂತ. ಸೊ ಒಳ್ಳೆಯ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡದಕ್ಕಾಗಿ ಬಿಗ್ ಜೆ ವಾಹಿನಿ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ ರಾಯನ್ ಫರ್ನಾಂಡಿಸ್ ಅವರಿಗೆ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ವೀಕ್ಷಕರೇ, ನಾವು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಗ್ನೋರೆನ್ಸ್ ಆಫ್ ದ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಕಾನೂನು ಗೊತ್ತಿಲ್ಲ ಅನ್ನುವಂಥದ್ದು ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾವುದೇ ರೀತಿಯ ಮಾರ್ಗ ಆಗೋದಿಲ್ಲ. ಸೊ ಕಾನೂನಿನ ಸರಿಯಾದಂಥ ಜ್ಞಾನ ಬೇಕು. ಸರಿಯಾದಂಥ ಜ್ಞಾನವನ್ನು ಅಡ್ವೊಕೇಟ್ಗಳು ಕೊಡ್ತಾರೆ. ಸೊ ಈ ಒಂದು ಕಾನೂನು ಪದವಿಯನ್ನು ಪಡೆಯಲಿಕ್ಕೆ ಅವಕಾಶಗಳು ಇವತ್ತು ತುಂಬ ಬದಲಾಗಿರುವಂಥ ಜಗತ್ತಲ್ಲಿ ತುಂಬ ಅವಕಾಶಗಳಿರುವಂಥ ಹೊತ್ತಲ್ಲಿ ಈ ಒಂದು ದಿಶೆಯಲ್ಲಿ ನೀವು ಕೂಡ ಆಲೋಚನೆ ಮಾಡಿ ನಿಮ್ಮ ಕುಟುಂಬದಲ್ಲಿರುವಂಥ ಮಕ್ಕಳಿಗೆ ಪ್ರೇರೇಪಣೆಯನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಹೊಸ ಕೋರ್ಸ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿರಂತರವಾಗಿ ಬಿಗ್ ಜೆ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. Thank you.